तव कथामृतं तप्तजीवनं कविभिरीडितं कल्मषापहं श्रवणमङ्गलं श्रीमदाततं भूरि गृह्णन्ति ते भूरिदा जनाः. ಆತ್ಮೀಯ ಭಗವದ್ಭಕ್ತರೇ, ಕಲಿಯುಗದ ವ್ಯಾಸ ಮಾಸ್ಟರ್ ಮಹಾಶಯನ ಜೀವನವನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ 13 ಉಪನ್ಯಾಸಗಳು ಮಾಸ್ಟರ್ ಮಹಾಶಯನ ಬಗ್ಗೆ ಆಯಿತು. 1 ಭಾಗ ಅಷ್ಟೇ ನಾವು ಮುಗಿಸಿದ್ದೀವಿ. ಇನ್ನು 2 ಭಾಗ ಮಾಸ್ಟರ್ ಮಹಾಶಯನ ಜೀವನದಲ್ಲಿ ಮುಗಿಸೋದಿದೆ. ಪ್ರಾಯಶಃ ಯಾರಿಗೂ ಮಾಸ್ಟರ್ ಮಹಾಶಯ ಜೀವನವನ್ನು ಬೇಗ ಮುಗಿಸ್ಬಿಡೋಣ ಅಂತ ಆತುರತೆ ಯಾರಿಗೂ ಇಲ್ಲ ಅಂತ ಕಾಣುತ್ತೆ ಅಂತ ಹೇಳಿ ನಾನು ನಿಧಾನವಾಗಿ ಆಳವಾಗಿ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇಲ್ಲ ಸಂಜೆ ಬೇಗ ಮುಗಿಸ್ಬೇಡಿ ಮಾಸ್ಟರ್ ಮಹಾಶಯನ, ಬೇರೆಯವ್ರನ್ನೆಲ್ಲರೂ ನೋಡುವ ಅಂತ ನಿಮ್ಗೆ ಯಾರಿಗಾದರೂ ಇದ್ದರೆ ಉಪನ್ಯಾಸವನ್ನು ದಯವಿಟ್ಟು ತಿಳಿಸಿ, ನನಗೆ ಅನ್ಕೊಳ್ಳೋದಿಲ್ಲ. ಆವಾಗ ನಾನು ಅದರ ಥರ ಆಲೋಚನೆಯನ್ನು ಮಾಡ್ತೇನೆ. ಪ್ರಪ್ರಥಮವಾಗಿ ನನ್ನ ಪ್ರಥಮ ಉಪನ್ಯಾಸದಲ್ಲಿ ಕೂಡ 1-2 ಮಾತುಗಳನ್ನು ಹೇಳಿದ್ದೆ. ಪ್ರತಿ ತಿಂಗಳು 1 ಭಾನುವಾರದ ಉಪನ್ಯಾಸ ತೆಗೆದುಕೊಳ್ಳಿ ಅಂತ ನಾನು ಅವಾಗ ರಿಮ್ಸಲ್ಲಿದ್ದಾಗ ಕಚೇರಿಯಿಂದ ಆದೇಶ ಬಂದಾಗ ಯಾವುದೊಂದು ವಿಷಯ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಅವಾಗ ಯಾವ್ದು ತೆಗೆದುಕೊಳ್ಳೋದು ಅಂತ ಆಲೋಚನೆ ಮಾಡ್ತಿದ್ದಾಗ ನನಗೆ ಹೊಡೆದಿದ್ದು ಮಾಸ್ಟರ್ ಮಹಾಶಯನ ಜೀವನವನ್ನು. ಯಾಕಪ್ಪ ಅಂದರೆ ಹಲವಾರು ಭಕ್ತರು, ಗೃಹಸ್ಥ ಭಕ್ತರು ತುಂಬ ನಿಷ್ಠೆಯಿಂದ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಹಲವಾರು ಬಾರಿ ಸಂಶಯಗಳು, ತೊಂದರೆಗಳು, ಅಡಚಣೆಗಳು ಬಂದಾಗ ನಮಗೆ ಭಗವತ್ ಸಾಕ್ಷಾತ್ಕಾರ ಸಾಧ್ಯವೇ, ಸತ್ಯ ಸಾಕ್ಷಾತ್ಕಾರ ಸಾಧ್ಯವೇ, ಆತ್ಮ ಸಾಕ್ಷಾತ್ಕಾರ ಸಾಧ್ಯವೇ ಅನ್ನುವಂಥ ಪ್ರಶ್ನೆ ಒಂದು ಭೂತವಾಗಿ ಕಾಡ್ತಾ ಇರುತ್ತೆ. ಸನ್ಯಾಸಿಗಳೇನು ಅವ್ರಿಗೇನು ಹಿಂದೆ ಇಲ್ಲ ಮುಂದೆ ಇಲ್ಲ, ಅವ್ರಿಗೇನೇನು ಕೆಲಸ ಇಲ್ಲ. ಸೊ ಹಾಗಾಗಿ ಅವ್ರು ಧ್ಯಾನ ಜಪವನ್ನು ಮಾಡಿ ಏನೋ ಸೇರ್ಕೊಂಡ್ಬಿಡ್ತಾರೆ ಭಗವಂತನ. ನಾವು ಹೇಗೆ ಸೇರ್ಕೊಳ್ಳೋದು? ಇದೆಲ್ಲ ಸಾಧ್ಯವೇ? ಏನು ವೇದದಲ್ಲಿ, ಪುರಾಣದಲ್ಲಿ, ಉಪನಿಷತ್ತುಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲೆಲ್ಲ ಹೇಳ್ತೀವಿ, ಕೇಳ್ತೀವಿ. ಋಷಿ ಮುನಿಗಳೆಲ್ಲ ಈ ರೀತಿ ಜೀವನ ಮಾಡಿದ್ರು, ಆ ರೀತಿ ಜೀವನ ಮಾಡಿದ್ರು ಅಂತೆಲ್ಲ ಕೇಳ್ತೀವಲ್ಲ, ಅದು ಬರೀ ಕಲ್ಪನೆಯೇ ಇಲ್ಲ ನಿಜವೇ ಅನ್ನುವಂಥ ಪ್ರಶ್ನೆ ನಮಗೆಲ್ಲರಿಗೂ ಬಂದಿರುತ್ತೆ. ಸೊ ಹಾಗಾಗಿ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಶ್ರೀರಾಮಕೃಷ್ಣನ, ಶಾರದಾದೇವಿಯವರ, ಸ್ವಾಮಿ ವಿವೇಕಾನಂದರ ಶಿಷ್ಯರಲ್ಲಿ ನಾವು ಕಾಣ್ಬೋದು. ನಿಮ್ಮಂತೆ ಸಂಸಾರದಲ್ಲಿದ್ದು ಸಂಸಾರದ ಬೇಗುದಿಯಲ್ಲಿ ಬೆಂದು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದು ಭಗವಂತನನ್ನು ಕಂಡು ಆತ್ಮ ದರ್ಶನವನ್ನು ಮಾಡಿರುವಂಥ ಒಬ್ಬ ವ್ಯಕ್ತಿಯ ಜೀವನ ತೆಗೆದುಕೊಂಡ್ರೆ ನಮ್ಮೆಲ್ಲರ ಸಂಶಯಗಳು ನಿವಾರಣೆ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಮಾಸ್ಟರ್ ಮಹಾಶಯನ ಜೀವನವನ್ನು ನಾವು ತೆಗೆದುಕೊಂಡ್ವಿ. ಹಾಗೂ ಹಲವಾರು ಭಕ್ತರು ಬಂದು ಹೇಳಿದ್ದು ಉಂಟು. ನಮ್ಗೆ ಏನೇನು ಪ್ರಶ್ನೆಗಳಿತ್ತು ಆ ಪ್ರಶ್ನೆಗಳೆಲ್ಲದಕ್ಕೂ ಉತ್ತರ ಮಾಸ್ಟರ್ ಮಹಾಶಯನ ಜೀವನದಲ್ಲಿ ಸಿಗ್ತಾ ಇದೆ ಅಂತ. ಯಾಕಂದರೆ ಇದೊಂದು ಪರಮ ಸಾಧಕನ ಜೀವನದ ಯಶೋಗಾಥೆ. ಇವನು ಒಬ್ಬ ಸೆಲೆಬ್ರಿಟಿ ಏನಾಗಲಿಲ್ಲ, ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಪಡೀಲಿಲ್ಲ, ಕೀರ್ತಿಯನ್ನು ಪಡೀಲಿಲ್ಲ, ಹಣವನ್ನು ಪಡೀಲಿಲ್ಲ, ಸಿರಿವಂತನಾಗಲಿಲ್ಲ, ಒಬ್ಬ ಪ್ರಸಿದ್ಧ ವ್ಯಕ್ತಿ ಆಗಲಿಲ್ಲ. ಆದರೆ ಭಗವಂತನನ್ನು ಕಂಡ, ಭಗವಂತನ ನೇರವಾಗಿ ದರ್ಶನವನ್ನು ಮಾಡಿದ, ಭಗವಂತನ ಜೊತೆ ಸಂಭಾಷಣೆಯನ್ನು ಮಾಡಿದ. ಭಗವಂತನೇ ಅವತಾರ ಪುರುಷನಾಗಿ ಬಂದಾಗ ಅವನ ವೈಯಕ್ತಿಕ ವಿಚಾರಗಳನ್ನು ಯಾರ ಹತ್ರ ಹೇಳಿದ್ರು ಕೂಡ ಕೆಲವು ವೈಯಕ್ತಿಕ ವಿಚಾರಗಳನ್ನು ಮಾಸ್ಟರ್ ಮಹಾಶಯನ ಹತ್ರ ಹೇಳಿದ್ದನ್ನು ನಾವು ಹಿಂದಿನ ಉಪನ್ಯಾಸಗಳಲ್ಲಿ ನೋಡಿದ್ದೀವಿ. ಅಂದರೆ ಅವತಾರ ಪುರುಷನು ಕೂಡ ಇವರ ಜೊತೆ ಮಾಸ್ಟರ್ ಮಹಾಶಯ ಎಷ್ಟು ಸಲೀಸಾಗಿ ಸಲಿಗೆಯಿಂದ ನಡ್ಕೊಳ್ತಾ ಇದ್ರು, ಇವನ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ರು, ನಿರ್ಭರ ಆಗಿದ್ರು ಅಂತ ಹೇಳಿ ನಾವು ಮಾಸ್ಟರ್ ಮಹಾಶಯನ ಜೀವನದಲ್ಲಿ ಕಾಣ್ತೀವಿ. ಭಕ್ತರ ದಾಸ ಭಗವಂತ ಅಂತೇಳಿ ಭಾಗವತವನ್ನು ಓದಿದಾಗ ನಮಗೆಲ್ಲ ಅರ್ಥ ಆಗುತ್ತೆ. ವಿಶೇಷವಾಗಿ ವೈಷ್ಣವ ಶಾಸ್ತ್ರದ ಗ್ರಂಥಗಳನ್ನು ಮತ್ತು ಶಿವಪುರಾಣ, ಸ್ಕಾಂದ ಪುರಾಣ ಇತ್ಯಾದಿಗಳೆಲ್ಲ ಓದಿದಾಗ ಭಗವಂತ ಭಕ್ತರ ದಾಸನಾಗಿದ್ದ ಅಂತ ನಾವು ಓದ್ತೀವಿ, ಕೇಳ್ತೀವಿ. ಈ ಕಲಿಯುಗದಲ್ಲೂ ಇದು ಸಾಧ್ಯವೇ ಅನ್ನುವಂಥ ಪ್ರಶ್ನೆ ನಮಗೆ ಬಂದಿರ್ಬೋದು. ಅದಕ್ಕೆ ಮಾಸ್ಟರ್ ಮಹಾಶಯನ ಜೀವನ ನಮಗೆ ನಿದರ್ಶನ. ನಾವು 100 ವರ್ಷಗಳು, 1000 ವರ್ಷಗಳೋ ಇಲ್ಲ ತ್ರೇತಾಯುಗದಲ್ಲೋ, ಸತ್ಯಯುಗದಲ್ಲೋ, ದ್ವಾಪರ ಯುಗದಲ್ಲೋ ನಡೆದಿಲ್ಲ. ಇದು ಕಲಿಯುಗದಲ್ಲೇ ನಡೆದಿದ್ದು ಒಂದು 100 ವರ್ಷಗಳ ಹಿಂದೆ ಅಷ್ಟೇ ನಡೆದಿದೆ. ಸೊ ಹಾಗಾಗಿ ನಮಗೆ ತುಂಬ ಹತ್ತಿರದಲ್ಲಿ ಬಂದು ಹೋಗಿರುವಂತಹ ಈ ಮಹಾನ್ ಪುರುಷರ ಜೀವನವನ್ನು ಮೆಲುಕು ಹಾಕಿದಾಗ ನಮಗೇನಾಗುತ್ತೆ ಅಂದರೆ, ನಿಜವಾಗ್ಲೂ ನಾವು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರೆ ಭಗವಂತನಲ್ಲಿ ಶ್ರದ್ಧೆ, ನಂಬಿಕೆ ಜಾಸ್ತಿ ಆಗ್ತದೆ. ಆಧ್ಯಾತ್ಮಿಕ ಜೀವನವನ್ನು ನಡೆಸುವಂತಹ ಸಾಧಕರಿಗೆ ಇನ್ನೂ ಸ್ವಲ್ಪ ಸ್ಫೂರ್ತಿ ಇವುಗಳಿಂದ ಸಿಗುತ್ತದೆ. ಯಾಕೆ ನಾವೇನು ತತ್ವವನ್ನು ನೋಡ್ತೀವೋ, ಈಶಾವಾಸ್ಯವಿದಂ ಸರ್ವಂ ಅಂತೇಳಿ ನಾವೇನು ತತ್ವವನ್ನು ಓದ್ತೀವೋ ಉಪನಿಷತ್ತಲ್ಲಿ, ಅದನ್ನು ಇವರು ಪ್ರಾಯೋಗಿಕವಾಗಿ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ಹಾಗಾಗಿ ಈ ಮಹಾತ್ಮರ, ಸಾಧು ಸಂತರ, ಭಕ್ತರ ಜೀವನ ಘಟನೆಗಳನ್ನು ಮೆಲುಕು ಹಾಕಿದಾಗ ನಮಗಿದಿಂದ ಸ್ಫೂರ್ತಿ ನೇರವಾಗಿ ಪ್ರತ್ಯಕ್ಷವಾಗಿ ಸಿಕ್ಬಿಡುತ್ತೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಸಮಯದಲ್ಲಿ ಪ್ರಾಯಶಃ ಹಿಂದೆ ಕೂಡ ಹೇಳಿದ್ದೆ, ಹಲವಾರು ಬಾರಿ ನಮ್ಮ ಮನಸ್ಸು ವಿಫಲವಾದಾಗ, ಅನೇಕ ರೀತಿಯ ಸಮಸ್ಯೆಗಳು ಬಂದಾಗ, ಮನಸ್ಸು ತುಂಬ ಬೆಂದಾಗ, ನೋವಿನಲ್ಲಿ
ಸಮಸ್ಯೆಗಳಲ್ಲಿ ಧ್ಯಾನವನ್ನು ಮಾಡಲಿಕ್ಕೆ, ಜಪವನ್ನು ಮಾಡಲಿಕ್ಕೆ, ಶಾಸ್ತ್ರಗ್ರಂಥಗಳ ಅಧ್ಯಯನವನ್ನು ಮಾಡಲಿಕ್ಕೆ, ಅದು ತಿಳ್ಕೊಂಡಿರುವಂಥ ವಿವೇಕ ವಿಚಾರಗಳನ್ನು ನಾವು ಮಾಡಲಿಕ್ಕೆ ನಮ್ಗೆ ಆಗೋದಿಲ್ಲ. ನಮಗೆ ಸತ್ಯ ಏನು ಅಂತ ಗೊತ್ತಿದ್ರೂ ಕೂಡ ಅದನ್ನು ಅನುಷ್ಠಾನ ಮಾಡೋದು ಹೋಗಲಿ, ಅದ್ರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಮನಸ್ಸು ಅಷ್ಟು ನೊಂದು ಬೆಂದು ಆ ಸಮಯದಲ್ಲಿ ಅಷ್ಟು ವೀಕ್ ಆಗಿರುತ್ತೆ. ಅಂಥ ಸಮಯದಲ್ಲಿ ಇಂಥ ಶ್ರೇಷ್ಠ ಭಕ್ತರ ಜೀವನದ ಘಟನೆಗಳನ್ನು ನಾವು ಮೆಲುಕು ಹಾಕ್ತಾ ಇದ್ದಾಗ ನಮಗೊಂದು ಸಾಂತ್ವನ ಸಿಗುತ್ತೆ. ಹೇಗೆ ಶ್ರೀರಾಮಕೃಷ್ಣರು ತಮ್ಮ ಭಕ್ತರನ್ನು ಮೇಲೆತ್ತಿದ್ರು, ಹೇಗೆ ಶ್ರೀರಾಮಕೃಷ್ಣರು ತಮ್ಮ ಭಕ್ತರಿಗೆ ಆಶ್ರಯವನ್ನು ನೀಡಿದ್ರು, ಭಗವಾನ್ ಶ್ರೀರಾಮಕೃಷ್ಣ ಹೇಗೆ ತಮ್ಮ ಭಕ್ತರಿಗೆ ಕೃಪೆಯನ್ನು ಮಾಡಿದ್ರು ಅನ್ನುವಂಥ ಲೀಲಾ ಕಥನ, ಶ್ರೀರಾಮಕೃಷ್ಣರ ಲೀಲೆಗಳನ್ನು ಈ ಘಟನೆ ನೆನಪಿಟ್ಕೊಂಡು ಅದನ್ನು ನಾವು ಭಾವಿಸ್ತಾ ಹೋದ್ವಿ ಅಂತಂದರೆ ನಮಗೆ ಗೊತ್ತಿಲ್ಲದೆ ಮನಸ್ಸು ಮೃದುವಾಗ್ತಾ ಹೋಗುತ್ತೆ. ನಮ್ಮ ಮನಸ್ಸಿನಲ್ಲಿ ಇದ್ದಂಥ ಭಾವೋದ್ವೇಗಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಭಗವಂತನಲ್ಲಿ, ಆ ಶಾರದಾಪತಿಯಲ್ಲಿ ನಮಗೆ ಗೊತ್ತಿಲ್ಲದೆ ಮನಸ್ಸು ನಿಜವಾಗಲೂ ಶರಣಾಗತಿಯನ್ನು ಪಡೀತದೆ. ಹಾಗಾಗಿ ಆಧ್ಯಾತ್ಮಿಕ ಸಾಧಕರು, ನಾವು ಭಕ್ತರು ಈ ದೃಷ್ಟಿಕೋನದಿಂದ ನೇರ ಶಿಷ್ಯರು ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರಾಗಿರ್ಬೋದು, ಗೃಹಸ್ಥ ಭಕ್ತರ ಶಿಷ್ಯರ ಜೀವನವನ್ನು ಈ ರೀತಿ ಅಧ್ಯಯನ ಮಾಡಬೇಕು. ಓದಬಾರ್ದು. ನಾವೆಲ್ಲ ಓದ್ಬಿಡ್ತೀವಿ, ಅದೇ ಸಮಸ್ಯೆ ನಮ್ಮದೆಲ್ಲ. ಓದ್ಬಿಡ್ತೀವಿ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ. ಸ್ವಾಮೀಜಿ ನಾನು 2 ತಿಂಗಳಲ್ಲಿ ಲೀಲಾಪ್ರಸಂಗವನ್ನು ಓದಿಬಿಟ್ಟೆ, ಕಥಾಮೃತವನ್ನು ವಚನವೇದನ ಓದಿಬಿಟ್ಟೆ, ಮಾಸ್ಟರ್ ಜೀವನ ಮುಗಿಸ್ಬಿಟ್ಟೆ, ಓದಿ ಮುಗಿಸ್ಬಿಟ್ಟೆ. ಈ ಓದಿ ಮುಗಿಸೋದು ಅಂದರೆ ನನಗೆ ಅದರ ಒಳಗಡೆ ನನಗೆ ಇನ್ನೂ ಜಾಸ್ತಿ ಸಿಕ್ಕಿಲ್ಲ ಅಂತಾಯಿತು. ಇದನ್ನೇ ಸ್ವಾಮಿ ತುರಿಯಾಂಜಿ ಮಹಾರಾಜ್ ಹೇಳ್ತಾರೆ, ನೀವು ಕೆಲವೇ ದಿವಸ ಒಂದೊಂದು ಅಧ್ಯಾಯ ಓದಿಬಿಡ್ತಿರಲ್ಲ, ಹೇಗೆ? ನನಗೆ 1 ಇಲ್ಲ 2ನೇ ಶ್ಲೋಕ ಓದಲಿಕ್ಕೆ ನನಗೆ ಸುಸ್ತಾಗ್ಬಿಡುತ್ತೆ. ಯಾಕೆ? ಒಂದು ಶ್ಲೋಕವನ್ನು ಓದಿ ಅದನ್ನು ಅರ್ಥ ಮಾಡ್ಕೊಂಡಿದ್ದ ತಕ್ಷಣ ನನ್ನ ಮನಸ್ಸು ಅದರೊಳಗಡೆ ನೆಲೆ ನಿಂತು ಬಿಡುತ್ತೆ. ಹಾಗಾಗಿ 2ನೇ ಶ್ಲೋಕ ಹೋಗೋದಕ್ಕೂ ನಾನು ತುಂಬ ಒದ್ದಾಡ್ತೀನಿ ಅಂತೇಳಿ ಸ್ವಾಮಿ ತುರಿಯಾಂಜಿ ಮಹಾರಾಜ್ ಹೇಳ್ತಾರೆ. ಅಂದರೆ ಆ ಶ್ಲೋಕದ ಅರ್ಥ ಆದಾಗ ಅರ್ಥದಲ್ಲಿ ಅವ್ರ ಮನಸ್ಸು ನಿಂತುಬಿಟ್ಟು ಅದರಲ್ಲೇ ಧ್ಯಾನವನ್ನು ಮಾಡ್ತಿರ್ತಾರೆ. ಅವ್ರ ಜೀವನದಲ್ಲಿ ಬರುತ್ತೆ, ಇಡೀ ದಿವಸ ಆ ಅರ್ಥದ ಮೇಲೆ ಅವರ ಮನಸ್ಸು ಅನುಸಂಧಾನ ಮಾಡ್ತಾ ಇರುತ್ತೆ. ಹೇಗೆ ಭ್ರಮರ ಒಂದು ಹೂವಿನ ಸುತ್ತಲೂ ಜೇಂಕರಿಸ್ತಾ ಅದರ ಒಳಗಡೆ ಇರುವಂತಹ ಮಕರಂದವನ್ನು ಹೀರ್ಕೊಂಡು ಆ ಅಮಲಿನಲ್ಲಿ ಇರ್ತದೋ, ಹಾಗೆ ತುರಿಯಾಂಜಿ ಹೇಳ್ತಾರೆ, ಒಂದು ಭಗವದ್ಗೀತೆಯ ಒಂದು ಶ್ಲೋಕವನ್ನು ಓದಿ ಅದರಲ್ಲಿ ಆಮೂಲಾಗ್ರವಾಗಿ ಅರ್ಥವನ್ನು ಮಾಡಿಕೊಂಡು ಅದರ ಒಳ ಪದಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆವಾಗ ಸ್ವಲ್ಪ ಅದ್ರ ಗೀತೆ ಅರ್ಥ ಆಯಿತು ಅನ್ನುವಂಥ ನಾವು ಹೇಳ್ಕೊಳ್ಬೋದು. ಪೂರ್ತಿ ಅರ್ಥ ಆಗಿದ್ದಿಲ್ಲ, ಸ್ವಲ್ಪ ಅರ್ಥ ಆಯಿತು ಅಂತ ಹೇಳ್ಕೊಳ್ಬೋದು ಅಂತೇಳಿ ಸ್ವಾಮಿ ತುರಿಯಾಂಜಿ ಮಹಾರಾಜ್ ಹೇಳ್ತಾರೆ. ಇನ್ನು ನಿಮ್ಮೆಲ್ಲರ ಹಾಡೇನು? ಇದಕ್ಕೆ ಇದನ್ನು ಮತ್ತೆ ಪುನಃ ಓದ್ತಾ ಇರಬೇಕು, ಮತ್ತೆ ಕೇಳ್ತಾ ಇರಬೇಕು, ಮತ್ತೆ ಯೋಚನೆಯನ್ನು ಮಾಡ್ತಾ ಇರಬೇಕು. ಇದನ್ನು ಹೇಳ್ತಾ ಮಾಸ್ಟರ್ ಮಹಾಶಯ ಅವನ ಮನಸ್ಸು ವಿವಲ ಆಗಿತ್ತು. ಹೆಂಡತಿ ಸಾಯಬೇಕು ಅಂತ, ಯಾಕೆ ಮಗನನ್ನು ಕಳ್ಕೊಂಡಿದ್ದರಿಂದ ಹೆಂಡತಿ ಸತ್ತೋಗ್ಬೇಕು ಅಂತ ಆಲೋಚನೆ ಮಾಡಿ ಹುಚ್ಚಿಯಾಗಿದ್ಲು. ಶ್ರೀರಾಮಕೃಷ್ಣರ ಹತ್ರ ಕರ್ಕೊಂಡು ಬರ್ತಾರೆ. ಶ್ರೀರಾಮಕೃಷ್ಣರ ಕೃಪೆಯಿಂದ, ಶ್ರೀಮಾತೆಯವರ ಸತ್ಸಂಗದ ಫಲದಿಂದ, ಅವರ ಕೃಪೆಯಿಂದ ಕೂಡ ಅವಳ ಮನಸ್ಸು ಈಗ ಸಾಮಾನ್ಯವಾಗಿದೆ. ಹೆಚ್ಚು ಕಡಿಮೆ ಭಾವನೆಗಳನ್ನು ಒಂದು ನಿರ್ದಿಷ್ಟವಾದಂಥ ಹತೋಟಿಗೆ ತಂದಿಟ್ಕೊಂಡಿದ್ದಾರೆ. ಈಗ ಮಾಸ್ಟರ್ ಮಾಸ್ಟರ್ಗೆ ಅನಿಸುತ್ತೆ, ಸಾಕಪ್ಪ ಈ ಸಂಸಾರ ಅಂತೇಳಿ 2-3 ಬಾರಿ ಸನ್ಯಾಸವನ್ನು ತೆಗೆದುಕೊಳ್ಬೇಕು ಅಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣ ಕೇಳ್ತಾರೆ. ಶ್ರೀರಾಮಕೃಷ್ಣ 3 ಸರಿ ಚಾಟಿ ಬೀಜದಂಗೆ ಹೊಡಿತಾರೆ. ಆವತ್ತಿಂದ ಮಾಸ್ಟರ್ ಮಹಾಶಯ ಸನ್ಯಾಸದ ಬಗ್ಗೆ ಮಾತಾಡೋದಿಲ್ಲ. ಆದರೆ ಈಗ ಅವ್ರಿಗೆ ಅನಿಸುತ್ತೆ, ನಾನು ಸ್ವಲ್ಪ ತೀರ್ಥಯಾತ್ರೆಗೆ ಹೋಗಬೇಕು ಅಂತ. ಪ್ರಾಯಶಃ ಕೆಲವು ಭಕ್ತರು ಮನೆ ಬಂದಾಗ ಹೇಳ್ತಾ ಇದ್ರು, ಸಂಜೆ ಬೇಲೂರು ಮಠಕ್ಕೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ. ನಾನು ಹೇಳಿದೆ, ದಯವಿಟ್ಟು ಬೇಲೂರು ಮಠಕ್ಕೆ ಟ್ರಿಪ್ ಹೋಗಬೇಡಿ. ಟ್ರಿಪ್ ಹೋಗೋದಾದರೆ ಸಿಮ್ಲಾಗೋ ಕುಲು ಮನಾಲಿಗೋ ಹೋಗಿ. ಯಾಕೆ ಸ್ವಾಮೀಜಿ? ಬೇಲೂರು ಮಠಕ್ಕೆ, ಕಾಮಾರಪುರಕ್ಕೆ, ಜಯರಾಮ್ ಘಾಟಿಗೆ ದಯವಿಟ್ಟು ನೀವು ಟ್ರಿಪ್ ಆಗಿ ಪಿಕ್ನಿಕ್ ಆಗಿ ಹೋಗಬೇಡಿ, ಬದಲಾಗಿ ತೀರ್ಥಯಾತ್ರೆ ಪಿಲಿಗ್ರಿಮೇಜ್ ಆಗಿ ಹೋಗಿ ಅಂತೇಳಿ ಅವ್ರನ್ನ ಸರಿ ಮಾಡಿದೆ. ಇದನ್ನೇ ನಾವು ಮಾಸ್ಟರ್ ಮಹಾಶಯ ಜೀವನದಲ್ಲಿ ನಾವು ಕಾಣ್ತೀವಿ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ, ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾದ್ರೆ ನಮ್ಮ ಮನಸ್ಸಿನ ದೃಷ್ಟಿಕೋನ ಹೇಗಿರಬೇಕು, ನಮ್ಮ ಮನಸ್ಸನ್ನು ನಾವು ಎಷ್ಟು ತಯಾರಿ ಮಾಡಿಕೊಂಡಾಗ ಮಾತ್ರ ಅಲ್ಲಿನ ಅನುಭವಗಳನ್ನು ಕಾಣ್ಬೋದು ಅಂತ ಹೇಳಿ ಪ್ರಾಯಶಃ ಹಲವಾರು ಬಾರಿ ಉಪನ್ಯಾಸಗಳು ತಮಾಷೆ ಮಾಡ್ತಾ ಇರ್ತಾರೆ. ಹೊರಗಡೆ ಉಪನ್ಯಾಸಗಳು ತುಂಬ ಕಡೆ ಹೋದಾಗ ಹೇಳ್ತಾ ಇರ್ತೀನಿ, ದೇವ್ರ ದರ್ಶನ ಇವತ್ತು ತುಂಬ ಚೆನ್ನಾಗಾಯಿತು ಅಂತ ಹಲವಾರು ಬಾರಿ ನಮ್ಮಲ್ಲಿ ಜನ ಹೇಳ್ತಿರ್ತಾರೆ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಅಂದರೆ ಏನು? ಒಂದು ಮಣ ಹೂವು ಹಾಕಿ ದೇವರು ತುಂಬ ಹೂವಲ್ಲಿ ಅಲಂಕಾರ ಮಾಡಿರ್ತಾರೆ. ಇಲ್ಲ ಇವಾಗ ಹಣ್ಣು ಅಲಂಕಾರಗಳು ಬೇರೆ ಜಾಸ್ತಿ ಆಗಿಬಿಟ್ಟಿದೆ. ಹಣ್ಣು, ಡ್ರೈ ಫ್ರೂಟ್ಸು ಎಲ್ಲ ಮೆತ್ತುಬಿಟ್ಟಿರ್ತಾರೆ ದೇವರಿಗೆ. ಪಾಪ ದೇವ್ರಿಗೆ ಏನು ಬೆವರು ಬರ್ತಿರುತ್ತೋ ಇಲ್ಲ ಅದು ತಡ್ಕೊಳಕ್ಕಾಗುತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ ಅದು ಯಾರಿಗೂ. ಸೊ ಒಳ್ಳೆ ಫ್ರೂಟ್ಸ್ ಅಲಂಕಾರ ಮಾಡಿರ್ತಾರೆ, ಅದಕ್ಕೆ ಒಳ್ಳೆ ಫೋಕಸ್ ಲೈಟ್ಸ್ ಬಿಟ್ಟಿರ್ತಾರೆ. ಹಣ್ಣುಗಳಿಗೂ ಯಾವುದು ಇಲ್ಲ ಆ್ಯಪಲ್ಲು ಇಲ್ಲಾಂದರೆ ದ್ರಾಕ್ಷಿಗಳನ್ನು ಚೆನ್ನಾಗಿ ಗೊಂಚಲು ಕಟ್ಟಿರ್ತಾರೆ. ಸೊ ನೋಡಿದ ತಕ್ಷಣ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು, ದೇವರು ಎದ್ದು ಬಂದಂಗೆ ಕಾಣ್ತಾ ಇತ್ತು.
ಯಾಕೆ ನೋಡಲಿಕ್ಕೆ ನಮ್ಮ ಒಳಗಡೆ ಇರುವಂಥ ಏನು ವೈಭವೀಕರಣ ಜೀವನ ನಮಗೆ ಬೇಕಾಗಿತ್ತಲ್ಲ, ವಿಲಾಸ, ಅದನ್ನು ನಾವು ಭಗವಂತನ ಅಧ್ಯಾರೋಪವನ್ನು ಮಾಡಿ ಆರೋಪವನ್ನು ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಭಗವಂತನಿಗೆ ಅಲಂಕಾರ, ದೇವರು ಎದ್ದು ಬರುವ ಹಾಗಿತ್ತು ಅಂತೇಳಿ. ಯಾಕಂದ್ರೆ ಫೋಕಸ್ ಲೈಟ್ ಇತ್ತಲ್ಲ ಅದಕ್ಕೆ. ಸೊ ಈ ರೀತಿ ನಮ್ಮ ಆಲೋಚನೆಗಳೇ ಇರುತ್ತೆ. ಈ ರೀತಿಯಾಗಿ ಹೋದರೆ ದೇವಸ್ಥಾನಕ್ಕೆ ಹೋಗೋದು ನಾನು ಈ ರೀತಿ ಹೋಗಬಾರ್ದು ನಾನು ಹೇಳ್ತಾ ಇಲ್ಲ, ಈ ರೀತಿ ಅಲಂಕಾರಗಳನ್ನು ಮಾಡಬಾರ್ದು ನಾನು ಹೇಳ್ತಾ ಇಲ್ಲ. ಅದು ಒಂದು ರೀತಿಯಾದಂತಹ ಜೀವನ ದೃಷ್ಟಿಕೋನ. ಆದರೆ ನಿಜವಾಗ್ಲೂ ನಾವು ದೇವಸ್ಥಾನಗಳಿಗೆ, ಮಠಮಾನ್ಯಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅದರ ಸಂಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಬೇಕಾದ್ರೆ ನಮ್ಮ ಮಾನಸಿಕ ಪರಿಸ್ಥಿತಿ ಹೇಗಿರಬೇಕು ಅಂತ ನಮಗೇನಾದರೂ ತಿಳ್ಕೊಳ್ಬೇಕು ಅಂದರೆ ಮಾಸ್ಟರ್ ಮಹಾಶಯನ ಜೀವನದಲ್ಲಿ ನೋಡ್ಬೋದು. ಈ ಒಂದೆರಡು ಘಟನೆಗಳನ್ನು ಹೇಳಿದಾಗ ಪ್ರಾಯಶಃ ನಿಮಗೆಲ್ಲ ಅರ್ಥ ಆಗುತ್ತೆ. ನಾನು ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಆಲೋಚನೆ ಮಾಡ್ತಾನೆ. ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣ ಹತ್ರ ಬಂದು ಕೂಡ ಹೇಳ್ತಾನೆ, ಆಯಿತು ಹೋಗಿ ಬಾ ಅಂತೇಳಿ. ಎಲ್ಲಿಗೆ ಹೋಗೋದು? ನಾನು ತಾರಕೇಶ್ವರಕ್ಕೆ ಹೋಗ್ತೀನಿ. ಪ್ರಾಯಶಃ ಯಾರ್ಯಾರು ಕಾಮಾರಪಕ್ಕೂ ಜಯರಾಮಬಾಡಿಗೆ ನೀವೆಲ್ಲ ಹೋಗಿರ್ತೀರೋ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ತಾರಕೇಶ್ವರಕ್ಕೆ ಹೋಗಿರ್ತೀರ. ತಾರಕೇಶ್ವರಲ್ಲಿ ಶಿವನ ದೇವಸ್ಥಾನ, ಆ ಭಾಗದಲ್ಲಿ ಅದು ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನವೂ ಕೂಡ. ನಾನು ತಾರಕೇಶ್ವರಕ್ಕೆ ಹೋಗಿದ್ದೆ. ತಾರಕೇಶ್ವರ ಬ್ರಹ್ಮಚಾರಿಯಾಗಿದ್ದಾಗ ಹೋದಾಗ ಮೊದಲು ನೋಡಿದಾಗ ಅಲ್ಲಿನ ಪುರೋಹಿತರು ಒಂಥರ ಗುಂಡಾಗಳ ಥರ ವರ್ತಿಸ್ತಾ ಇದ್ರು. ನೀನು ನನ್ನ ಹತ್ರನೇ ಬರಬೇಕು, ಪೂಜೆ ಮಾಡಿಸಿದ್ರೆ ನನ್ನ ಹತ್ರನೇ ಬರಬೇಕು, ಪಂಡ ಅಂತ ಹೇಳ್ತಾರೆ, ಪುರೋಹಿತರು ಅಂತಿಲ್ಲ ಅದು ಪಂಡ ಅಂತ. ನನಗೆ ಇದು ನೋಡಿದಾಗ ತುಂಬ ಕೆಟ್ಕೋಬೋ ಬಂತು. ನೀನು ದೇವಸ್ಥಾನಕ್ಕೆ ನಾನು ದೇವ್ರ ದರ್ಶನ, ನನಗೆ ಯಾವ ಪೂಜೆನೂ ಬೇಡ ಬಿಡಯ್ಯ, ನಾನು ಸಾಕು, ನಾನು ಭಗವಂತ ಇದ್ದಾನೆ, ನನಗೆ ಬರೋ ರೀತಿ ನಾನು ಪೂಜೆ ಮಾಡ್ಕೊಂಡು ಬರ್ತೀನಿ, ಆಚೆ ಬಿಟ್ಟು ಬಿಡಯ್ಯ ಅಂದು ಬಿಡ್ತಾ ಇಲ್ಲ. ಹಿಂದೆ ಬಿಡ್ತಾರೆ, ಕೊನೆ ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟು ನೀವು ಹೋಗ್ಬಿಡು, ನನಗೇನು ಬೇಡ ಅಂತ ಇಟ್ಕೊಟ್ಟು ಬಂದು ಒಳಗೆ ಹೋದಾಗ ಅಲ್ಲೆಲ್ಲ ಗಲೀಜಿದೆ, ಜನ ಹೆಂಗೆಗೋ ಎಸಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅಯ್ಯಯ್ಯೋ ಏನಿದು ಅಂತ ಪ್ರಕೃತವಾಗಿ ಆ ರೀತಿ ಅನ್ನಿಸ್ತು. ಆಮೇಲೆ ಭಗವಂತನ ನೋಡುವ ಬದಲು ಆ ಗಲೀಜನ್ನೇ ನೋಡ್ತಾ ಇದ್ರು, ಅಚ್ಚಿ ಎಂಥ ಮನಸ್ಸಿದು ಅಂತೇಳಿ ಆಮೇಲೆ ಒಂದು ಪವಿತ್ರ ಭಾವನೆಯಿಂದ ಒಳಗೆ ಹೋಗುವಂಥ ಪ್ರಯತ್ನವನ್ನು ಮಾಡಿದೆ. ಆದರೆ ಇಲ್ಲಿ ಮಾಸ್ಟರ್ ಮಹಾಶಯನಿಗೆ ಎಂಥ ಅನುಭವ ಆಗಿತ್ತು ಅಂತ ನೋಡಿ. ಮಾಸ್ಟರ್ ಮಹಾಶಯ ಹೇಳ್ತಾನೆ, ನಾನು ತಾರಕೇಶ್ವರನ ದೇವಸ್ಥಾನಕ್ಕೆ ಹೋದೆ, ಪೂಜಾ ಸಾಮಗ್ರಿಯನ್ನು ತೆಗೆದುಕೊಂಡು ಗರ್ಭ ಮಂದಿರಕ್ಕೆ ಹೋದಾಗ ಅಲ್ಲಿ ತಾರಕೇಶ್ವರನ ಶಿವಲಿಂಗ ನನಗೆ ಕಾಣಲಿಲ್ಲ. ಮತ್ತೇನು ಕಂಡೆ? ಅಲ್ಲಿ ಒಂದು ಶಕ್ತಿ ಘನೀರೂಪವಾಗಿ, ಜ್ಯೋತಿ ಘನೀರೂಪವಾಗಿ ಆವಿರ್ಭಾವವಾಗಿದ್ದನ್ನು ಕಂಡೆ ಅಂತೇಳಿ ವಾಪಸ್ಸು ಬಂದ ಮೇಲೆ ಶ್ರೀರಾಮಕೃಷ್ಣಗೆ ತಾರಕೇಶ್ವರದ ಶಿವನ ಮಂದಿರದಲ್ಲಿ ಏನನ್ನು ಕಂಡೆ ಅಂದಾಗ ಮಾಸ್ಟರ್ ಮಹಾಶಯ ಹೇಳ್ತಾನೆ, ನಾನು ನೀವು ಎಲ್ಲರೂ ಹೋಗಿದ್ದೀವಿ, ಮಾಸ್ಟರ್ ಮಹಾಶಯನೂ ಹೋದ, ಆದರೆ ಅವನಿಗೆ ಮಾತ್ರ ಇದು ಕಾಣ್ತು, ನಮಗೆ ಕಾಣಲಿಲ್ಲ. ಯಾಕಂದರೆ ಮಾನಸಿಕವಾಗಿ ನಾವಿನ್ನೂ ಅಷ್ಟು ಮುಂದುವರೆದಿಲ್ಲ, ಭೌತಿಕವಾಗಿ ನಾವಿನ್ನೂ ಮುಂದುವರೆದಿಲ್ಲ, ಸಾಧನೆ ಮಾಡ್ತಾ ಪವಿತ್ರ ನಮ್ಮಲ್ಲಿ ಇನ್ನೂ ಅಂಥ ಪವಿತ್ರತೆ ಬಂದಿಲ್ಲ, ಆಧ್ಯಾತ್ಮಿಕ ನಾವು ಮುಂದುವರೆದೇ ಇರೋದ್ರಿಂದ ನಮಗೊಂದು ಶಿವಲಿಂಗ ಒಂದು ಕಲ್ಲಾಗಿ ಕಾಣಿಸ್ತಾ ಇದೆ, ಅಲ್ಲಿ ಊದ್ಗಡ್ಡಿ ಬಿಸಾಕಿರೋದು ಕಾಣಿಸ್ತಾ ಇರುತ್ತೆ, ನೀರು ಹೇಗೆಗೋ ಬಿಸಾಕಿರೋದು ಕಾಣಿಸ್ತಾ ಇರುತ್ತೆ, ಇಲ್ಲ ಪುರೋಹಿತರು ಇಲ್ಲ ಪಂಡಾಗಳು ಇರೋದು ಕಾಣಿಸ್ತದೆ. ಬಿಟ್ಟರೆ ನಮಗೆ ನಿಜವಾಗ್ಲೂ ಭಗವಂತನ ಆವಿರ್ಭಾವ, ಭಗವಂತನ ಅಸ್ತಿತ್ವ ನಮಗೆ ಕಾಣುವುದಿಲ್ಲ. ಮಾಸ್ಟರ್ ಮಹಾಶಯ ಹೇಳ್ತಾನೆ, ತಾರಕೇಶ್ವರನ ಶಿವನ ಗರ್ಭ ಮಂದಿರಕ್ಕೆ ಹೋದಾಗ ಇಡೀ ಜ್ಯೋತಿ ಪ್ರಕಾಶಮಯವಾಗಿ ಅದೊಂದು ಘನೀರೂಪವಾಗಿದ್ದನ್ನು ಕಂಡೆ. ಅದನ್ನು ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತು, ನನಗೆ ಹೊರಗಡೆ ಬರಬೇಕು ಅಂತ ಅನ್ನಿಸ್ಲಿಲ್ಲ ಅಂಥೇಳಿ ವಾಪಸ್ಸು ಬಂದ ಮೇಲೆ ಶ್ರೀರಾಮಕೃಷ್ಣ ಹತ್ರ ಮಾತಾಡ್ತಿರ್ಬೇಕಾದ ಸಮಯದಲ್ಲಿ ತಾರಕೇಶ್ವರನ ಶಿವಮಂದಿರದ ಶಿವನ ದರ್ಶನದ ಕುರಿತು ಅವನು ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಅಲ್ಲಿಂದ ರೇಸ್ ಅಂತ ನಾವು ಹೇಳ್ತೀವಲ್ಲ, ಕಿರಣಗಳು 360 ಎಲ್ಲ ದಿಕ್ಕುಗಳಲ್ಲೂ 360 ಆ್ಯಂಗಲ್ಸಲ್ಲೂ ಎಲ್ಲ ದಿಕ್ಕುಗಳಲ್ಲೂ ಅಲ್ಲಿಂದ ಕಿರಣಗಳು ಹೊರಸೂಸ್ತಾ ಇತ್ತು. ಅದು ನೋಡಿದಾಗ ನನಗೇನು ಅರ್ಥ ಆಯಿತು ಅಂದರೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಗುಂಜೀತ ಮಾಹೃದ ಕಸ್ಯ ಸ್ವಿದ್ದನಂ ಅಂತ ಈಶಾವಾಸ್ಯ ಉಪನಿಷತ್ತಿನ ಮೊದಲನೇ ಶ್ಲೋಕ. ಇಡೀ ಭಗವಂತನು ಇಡೀ ವಿಶ್ವವನ್ನೇ ವ್ಯಾಪಿಸಿಬಿಟ್ಟಿದ್ದಾನೆ. ಚಿಕ್ಕ ಒಂದು ವಸ್ತುವಿನಿಂದ ಹಿಡಿದು ದೊಡ್ಡ ವಸ್ತುದವರೆಗೆ ಎಲ್ಲವೂ ಕೂಡ ಈಶ್ವರನಿಂದ ಆಚ್ಛಾದಿಸಲ್ಪಟ್ಟಿದೆ, ಅಂದರೆ ಮುಚ್ಚಲ್ಪಟ್ಟಿದೆ ಅಂತ ಹೇಳಿ. ಇಡೀ ನಾವು ಜಗತ್ತು ನಾವು ಎಲ್ಲಿ ನೋಡಿದ್ರು ಕೂಡ, ನೀವು ಆಡಿಟೋರಿಯಂ ಒಳಗಡೆ ನೋಡಿ, ಹೊರಗಡೆ ನೋಡಿ, ಬೀದಿಗಳಲ್ಲಿ ನೋಡಿ, ನಿಮ್ಮ ಮನೆ ಒಳಗಡೆ ನೋಡಿ, ಎಲ್ಲಿ ನೋಡಿದ್ರು ಕೂಡ ಗಾಳಿ ಇರ್ತದೆ. ಗಾಳಿ ಇಲ್ಲ ನಾವು ಯಾರು ಇರಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಇಡೀ ವಿಶ್ವವೇ ಭಗವಂತನಿಂದ ಆಚ್ಛಾದಿಸಲ್ಪಟ್ಟಿದೆ, ಪೂರ್ಣವಾಗಿದೆ ಅಂಥೇಳಿ ಋಷಿ ಅವನ ಕಂಡ ಅನುಭವವನ್ನು ಆ ಉಪನಿಷತ್ತಲ್ಲಿ ಹೇಳ್ತಾರೆ. ಅದೇ ಅನುಭವ ಈ ಮಾಸ್ಟರ್ ಮಹಾಶಯನಿಗೆ ಆಯಿತು. ಅಲ್ಲಿ ಜ್ಯೋತಿರ್ಲಿಂಗ, ಆ ಲಿಂಗದ ಜಾಗದಲ್ಲಿ ಇಡೀ ಪ್ರಕಾಶ, ಒಂದು ಜ್ಯೋತಿ ಘನೀರೂಪವಾಗಿತ್ತು. ಅದು 10 ದಿಕ್ಕುಗಳಲ್ಲೂ 10 ದಿಕ್ಕುಗಳಲ್ಲೂ ಅದರ ಜ್ಯೋತಿ ಪ್ರಸಾರವಾಗ್ತಿತ್ತು. ಇಡೀ ವಿಶ್ವವೇ ಅದರಿಂದ ತೊಯ್ದಲ್ಪಟ್ಟಿತ್ತು ಅಂತ ನನಗೆ ಅನುಭವವಾಯಿತು ಅಂತೇಳಿ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣ ಹತ್ರವನ್ನು ಹೇಳ್ತಾನೆ. ಯಾಕೆ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ ಇಂದಿನ ದಿವಸಗಳಲ್ಲಿ ಮಡಿ ಉಟ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ದುರಾದೃಷ್ಟ, ಮಡಿ ಅಂದ್ರೇನು ಅಂತ ನಮಗೆ ತಪ್ಪು ಕಲ್ಪನೆ ಬಂದ್ಬಿಡ್ತು.
ಮಡಿ ಅಂದ್ರೇನು? ಈಗ ನಮಗೆ ಗೊತ್ತಿರುವಂಥ ಮಡಿ ಏನು? ಬಟ್ಟೆನ ತೊಳೆದು ಹಸಿ ಇದ್ದಾಗೆ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಹಾಕಬೇಕು. ನಾವು ಯಾರನ್ನೂ ಮುಟ್ಟಬಾರ್ದು, ನಾವು ಯಾರದನ್ನು ಮುಟ್ಟಬಾರ್ದು. ಬೆಳಗ್ಗೆ ಸ್ನಾನ ಆದಮೇಲೆ ಕೋಣೆ ಬಾಗಿಲನ್ನು ಮುಚ್ಚಿ ನಮ್ದು ಯಾವುದು ಬಟ್ಟೆನ ಮುಚ್ಕೊಂಡು ಬಿಚ್ಚಾಕಿ ಅದನ್ನು ತೆಗೆದುಕೊಂಡು ನಾವು ಯಾರನ್ನೂ ಮುಟ್ಕೊಳ್ದೆ, ಯಾರೂ ನಮ್ಮನ್ನು ಮುಟ್ಕೊಳ್ದೆ, ಏನನ್ನೂ ನಾವು ಮುಟ್ಕೊಳ್ದೆ ಹೋಗಬೇಕು, ಇಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಇದು ಮಡಿ ಅಂತ ನಮ್ಗೆ ಇವತ್ತು ಭಾವನೆ ಬಂದುಬಿಟ್ಟಿದೆ. ಈ ಮಡಿಯಿಂದಲೇ ನಮ್ಮಲ್ಲಿ ಅಸ್ಪೃಶ್ಯತೆ, ಅನ್ಟಚಬಿಲಿಟಿ ನಮ್ಮ ಹಿಂದೂ ಪರಂಪರೆಯಲ್ಲಿ ಬಂದುಬಿಟ್ಟು ಕೊನೆಗೆ ಅದು ಜಾತಿ ಮೇಲೆ ಅದ್ರ ಮೇಲೆ ಆರೋಪ ಮಾಡಬೇಕು. ನಮ್ಮಲ್ಲಿ ಜಾತಿ ಪದ್ಧತಿ ಯಾವತ್ತೂ ಇರಲಿಲ್ಲ. ಇದು ಮಧ್ಯಯುಗದಲ್ಲಿ ಬಂದಿದ್ದು, ಬೇರೆ ಬೇರೆ ಧರ್ಮದವರು ಬಂದ ಮೇಲೆ, ಮುಸಲ್ಮಾನವರೆಲ್ಲ. ಸೊ ಅಸ್ಪೃಶ್ಯತೆ ಇತ್ತು, ಅನ್ಟಚಬಿಲಿಟಿ ಅಂತ. ಈ ಮಡಿ ಗೀಳು ಉಟ್ಕೊಂಡಿದ್ದು ನಮ್ಮ ಅಜ್ಜಿಗಳಿಗೆ ಅಜ್ಜಂದ್ರಿಗೆ ಎಲ್ಲ ಬಂದಿದೆ ಇತ್ತು. ಹಿಂದಿನವ್ರು ಏನು ಹೇಳಿದ್ದು, ಮಡಿ ಉಟ್ಕೊಳ್ಳಬೇಕು ಅಂದರೆ ಏನು ಅಂತಂದರೆ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಯನ್ನು, ಒಗಿದಿರುವಂಥ ಬಟ್ಟೆಯನ್ನು, ಶುಭ್ರವಾಗಿರುವ ಬಟ್ಟೆಯನ್ನು ಹಾಕ್ಕೊಂಡು ಶುಭ್ರವಾದ ಮನಸ್ಸಿನಿಂದ ನಾವು ದೇವರ ಪೂಜೆಯನ್ನು ಮಾಡಬೇಕು. ಮನೆಯಲ್ಲಾಗಿರ್ಬೋದು, ಇಲ್ಲ ದೇವಸ್ಥಾನಕ್ಕಾಗಲಿ ಮಡಿ ಉಟ್ಕೊಂಡು ಹೋಗಬೇಕು. ಇದನ್ನು ಅಂತ ನಾವು ಹೇಳಿದ್ದೀವಿ. ಇವತ್ತು ನಾವೇನು ಮಾಡ್ತೀವಿ, 10 ಸರಿ 15 ಸರಿ ಉಟ್ಕೊಂಡಂಥ ರೇಷ್ಮೆ ಸೀರೆನೋ ಇಲ್ಲ ಕಾಟನ್ ಸೀರೆನೋ ಇಲ್ಲ ಯಾವುದೋ ಬಟ್ಟೆಗಳನ್ನು ಹಾಕ್ಕೊಂಡು, ಇಲ್ಲ ನಮ್ಮ ಗಂಡಸರಾದ ಜೀನ್ಸ್ ಪ್ಯಾಂಟನ್ನು ಅವ್ರು ಇಡೀ ವಿಶ್ವವನ್ನೇ ಸುತ್ಕೊಂಡು ಬಂದಿರ್ತಾರೆ. ಬಟ್ ಅದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣಬೇಕು ಅಂತ ನಾವು ರೇಷ್ಮೆ ಸೀರೆಯನ್ನು ಇಲ್ಲ ಜೀನ್ಸ್ ಪ್ಯಾಂಟನ್ನು ಹಾಕ್ಕೊಂಡು ಹೋಗ್ತೀವಿ. ಅಲ್ಲಿ ನೋಡಿದ್ರೆ ನಾವು ಮಡಿ ಉಟ್ಕೊಂಡಿದ್ದೀವಿ, ಚೆನ್ನಾಗಿದ್ದೀವಿ ಅಂತೇಳಿ. ಸೊ ಆ ರೀತಿ ಭಾವನೆ ನಮ್ಮಲ್ಲಿ ಎಲ್ಲೂ ಹೇಳಿರಲಿಲ್ಲ. ಒಗೆದಿರುವಂಥ ಶುಭ್ರವಾಗಿರುವ ಬಟ್ಟೆಯನ್ನು ಹಾಕ್ಕೊಳ್ಬೇಕು. ಶುಭ್ರವಾದ ಮನಸ್ಸಿನಿಂದ ನಾವು ಭಗವಂತನನ್ನು ಕಾಣೋಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು, ಇಲ್ಲ ದೇವರ ಮನೆಗೆ ಹೋಗಬೇಕು. ಹೋದಾಗ ಏನಾಗುತ್ತೆ, ಹೋದಾಗ ಭಗವಂತನ ಆವಿರ್ಭಾವದ ಅನುಭವ ನಮಗಾಗುತ್ತೆ. ದೇವಸ್ಥಾನ, ನಮ್ಮ ವಾಸ್ತುಶಿಲ್ಪವು ಕೂಡ ಅಷ್ಟೇ ಅತ್ಯದ್ಭುತವಾಗಿದೆ. ಪ್ರಾಕಾರ ದೇವತೆಗಳು, ಸಾಯನ ನವಗ್ರಹದ ದೇವತೆಗಳಿರ್ತದೆ, ಇನ್ನು ಪ್ರಾಕಾರ ದೇವತೆಗಳು ಎಷ್ಟೊಂದು ಇರುತ್ತೆ. ಎಷ್ಟೋ ಬಾರಿ ನಮ್ಮ ಯುವಕರು ಆಲೋಚನೆ ಮಾಡ್ತಿರ್ತಾರೆ, ಪ್ರಾಯಶಃ ಪುರೋಹಿತರಿಗೆ ದುಡ್ಡಿನ ಆಸೆ ಅಂತ ಕಾಣುತ್ತೆ, ಅದಕ್ಕೆ ಸುಮಾರು ದೇವಸ್ಥಾನಗಳು ಕಟ್ಟಿಬಿಟ್ಟಿದ್ದಾರೆ. ಎಲ್ಲರೂ ಪುರೋಹಿತರು ಕುತ್ಕೊಂಡಿರ್ತಾರೆ, ಆರತಿ ತಟ್ಟೆಲಿ ಇಟ್ಕೊಂಡು. ನಾವೆಲ್ಲ ಒಂದೊಂದು ಕಡೆ 1 ರೂಪಾಯಿ 10 ರೂಪಾಯಿ ಹಾಕೊಂಡು ಹೋಗ್ತಾ ಇರ್ತೀವಿ. ಪಾಪ ಅವ್ರ ಜೀವನೋಪಾಯಕ್ಕೋಸ್ಕರ ಇಷ್ಟೊಂದು ದೇವಾನುದೇವತೆಗಳು ಇದನ್ನು ಹಾಕ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಹಲವಾರು ಬಾರಿ ನಮಗೆ ಯಥಾರ್ಥ ಸತ್ಯ ಗೊತ್ತಿಲ್ಲದಾಗ ನಾವು ಆಲೋಚನೆ ಮಾಡ್ತಾ ಇರ್ತೀವಿ. ಯಾಕೆ ಅಷ್ಟೊಂದು ಪ್ರಾಕಾರ ದೇವತೆಗಳನ್ನು ಮೂಲ ವಿಗ್ರಹಕ್ಕಿಂತ ಮುಂಚೆ ಹಲವಾರು ದೇವಸ್ಥಾನಗಳಲ್ಲಿ, ಹಳೆಯ ಕಾಲದ ದೇವಸ್ಥಾನಗಳಲ್ಲಿ ಇಡ್ತಾ ಇದ್ರು. ನವಗ್ರಹ ದೇವತೆ ಮುಗಿಸ್ಕೊಂಡು ಈ ಪ್ರಾಕಾರ ದೇವತೆ ಒಂದೊಂದು ದೇವರ ವಿಗ್ರಹದ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ನಾವು ಮುಗಿತಾ ಮೂಲ ವಿಗ್ರಹಕ್ಕೆ ಗರ್ಭಮಂದಿರದ ಹತ್ತಿರಕ್ಕೆ ಬರೋಷ್ಟೊತ್ತಿಗೆ ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸು ತಯಾರಿ ಆಗ್ತಾ ಇತ್ತು. ಅಷ್ಟೋ ಇಷ್ಟೋ ಯಾರ ಹತ್ರನೂ ಮಾತಾಡದೆ, ಕಾಡು ಹರಟೆ ಮಾಡದೆ, ಸೆಲ್ಫಿಗಳು ಈಗ ಸೆಲ್ಫಿಗಳು ತೆಗೆದುಕೊಳ್ಳೋಕೆ ಹೋಗದೆ, ಫೋಟೋ ತೆಗೆದುಕೊಳ್ಳೋಕೆ ಹೋಗದೆ, ನಾವೊಂದು ಪವಿತ್ರ ಭಾವನೆಯಿಂದ ಏನಾದರೂ ಹೋದ್ವಿ ಅಂದರೆ ನಮಗೆ ಗೊತ್ತಿಲ್ಲದೇ ನಮ್ಮ ಮನಸ್ಸು ತಯಾರಿಯಾಗಿ ಮೂಲ ವಿಗ್ರಹಕ್ಕೆ, ಮೂಲ ದೇವತೆಗಳ ಹತ್ರ ಹೋಗೋಷ್ಟೊತ್ತಿಗೆ ನಮ್ಮ ಮನಸ್ಸು ತಯಾರಿ ಆಗಿಬಿಡ್ತಾ ಇತ್ತು. ಆವಾಗ ಭಕ್ತಿಯಿಂದ, ಶ್ರದ್ಧೆಯಿಂದ ಭಗವಂತನನ್ನು ಆರಾಧಿಸುವಂಥ ಶಕ್ತಿ, ಮಾನಸಿಕ ಶಕ್ತಿ ನಮಗೆ ಸಿಗ್ತಾ ಇತ್ತು. ಹಾಗಾಗಿ ಇಂದಿನ ಕಾಲದಲ್ಲಿ ಅಷ್ಟೊಂದು ಈ ಪ್ರಾಕಾರ ದೇವತೆಗಳನ್ನು ಇಡ್ತಾ ಇದ್ದಿದ್ದು. ಎಂತಹ ವೈಜ್ಞಾನಿಕ ಕಲ್ಪನೆ ನಮ್ಮ ಹಿರಿಯರದು ನೋಡಿ. ಇನ್ನು ಒಂದೊಂದು ನೀವು ಶ್ರೀರಂಗಮಲ್ಲೆಲ್ಲ ಹೋದರೆ 2 ಬಾಗಿಲುಗಳು, 3 ಬಾಗಿಲುಗಳು, 7 ಬಾಗಿಲುಗಳೆಲ್ಲ ಕಾಣ್ತದೆ. ಯಾಕೆ ಅನ್ನೋದೆಲ್ಲವೂ ಒಂದೊಂದು ಬಾಗಿಲನ್ನು ನಾವು ದಾಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಿಧಾನವಾಗಿ ನಮ್ಮ ಮನಸ್ಸು ಒಳಗಡೆ ಹೋಗಬೇಕು, ಅಂತರ್ಮುಖಿ ಆಗಬೇಕು ಅನ್ನೋಂಥ ಒಂದು ದೃಷ್ಟಿಕೋನ ಒಂದು. ಇನ್ನೊಂದು ಗಾರ್ಜಿಯಸ್ ಆಗಿರಬೇಕು. ನಮ್ಮನ್ನು ಸೃಷ್ಟಿ ಮಾಡಿರುವಂಥ ಭಗವಂತ ಇಡೀ ವಿಶ್ವದ ಶಕ್ತಿಯ ಕೇಂದ್ರ ಬಿಂದು ಆಗಿರೋದ್ರಿಂದ ಅವನು ಏನಿದ್ರು ಕೂಡ ಒಂದು ತುಂಬ ಚೆನ್ನಾಗಿರಬೇಕು. ಯಾಕಂದರೆ ರಾಜ ಕಟ್ಟಿರುವಂಥದ್ದು ಹಾಗೆ ತುಂಬ ಗಾರ್ಜಿಯಸ್ ಆಗಿರಬೇಕು, ವೈಭವವಾಗಿ ಇರಬೇಕು ಅಂತ ಒಂದು ದೃಷ್ಟಿಕೋನವನ್ನು ಕೂಡ ಕಟ್ಟಿದ್ದಾರೆ, ಇಲ್ಲ ಅಂತಿಲ್ಲ. ಅದೊಂದು ವಾಸ್ತುಶಿಲ್ಪದ ಹಿಂದೆ ಕೂಡ ಎಷ್ಟು ಅದ್ಭುತವಾಗಿತ್ತು ನೋಡಿ. ಆ ಗರುಡಗಂಬ ಅಂತ ನಾವು ಹೇಳ್ತೀವಿ, ಬಲಿಪೀಠ ಏನು ಹೇಳ್ತೀವಿ, ಗರ್ಭಮಂದಿರ ಅಂತ ಹೇಳ್ತೀವಿ, ನಮ್ಮ ಪ್ರೇಯರ್ ಅಂತ ನಾವು ಇವತ್ತೇನು ಹೇಳ್ತೀವೋ ಅದನ್ನು ನಾಟ್ಯ ಮಂದಿರ ಅಂತ ಹೇಳ್ತಾರೆ. ಅದೆಲ್ಲವೂ ಕೂಡ ನಮ್ಮ ಷಟ್ಚಕ್ರಗಳು ಅಂತ ಏನು ಹೇಳ್ತೀವಿ, ಕುಂಡಲಿ ಶಕ್ತಿಯ 6 ಸ್ಥಾನಗಳು. ಆ 6 ಸ್ಥಾನಗಳಿಗೂ ಆ ಬಲಿಪೀಠದ ಗರುಡಗಂಬದಿಂದ ಹಿಡಿದು ಮೂಲ ವಿಗ್ರಹ ಗರ್ಭಮಂದಿರದವರೆಗೂ ನೀವು ನೋಡಿದ್ರಿ ಅಂದರೆ ಈ ನಮ್ಮ 6 ಸ್ಥಾನಗಳು, ಷಟ್ಚಕ್ರಗಳ ಸ್ಥಾನಗಳು, ಆ 6 ಸ್ಥಾನಗಳು ತುಂಬ ಹೋಲಿಕೆ ಇದೆ. ಎಂಥ ಅದ್ಭುತವಾದ ಆಲೋಚನೆಗಳು ನಮ್ಮ ಪೂರ್ವಜರಲ್ಲಿತ್ತು. ಗರುಡಗಂಬನವನ್ನಾಗಲಿ, ಬಲಿಪೀಠವನ್ನಾಗಲಿ, ನಾಟ್ಯ ಮಂದಿರವನ್ನಾಗಲಿ, ಇಲ್ಲ ಗರ್ಭಮಂದಿರವನ್ನು, ಅದೆಲ್ಲದಕ್ಕೂ ಕೂಡ ಅದರದ್ದೇ ಆದಂಥ ಕ್ಯಾಲ್ಕುಲೇಷನ್ಸು ಇತ್ತು. ದುರಾದೃಷ್ಟ ನಮಗಿದು ಅರ್ಥ ಆಗ್ತಿಲ್ಲ ಇವತ್ತು. ಇದಾದ ಮೇಲೆ ಅವನು ಪೂರಿ ಜಗನ್ನಾಥನ ದರ್ಶನಕ್ಕೆ ಹೋಗ್ತಾನೆ. ಶ್ರೀರಾಮಕೃಷ್ಣ ಒಂದು ಮಾತನ್ನು ಹೇಳಿರ್ತಾರೆ, ನೀನು ಪೂರಿ ಜಗನ್ನಾಥನ ದರ್ಶನಕ್ಕೆ ಹೋದಾಗ ಏನಾದರೂ ಆಗಲಿ ಏನಾದರೂ ಸರಿ ಮಾಡಿಬಿಟ್ಟು ನೀನು ಪೂರಿ ಜಗನ್ನಾಥನ ದರ್ಶನವನ್ನು ಮಾಡು, ಜೊತೆಗೆ ಪೂರಿ ಜಗನ್ನಾಥನನ್ನು ಆಲಿಂಗನ ಮಾಡಿಕೊಂಡು ಬಾ ಅಂತ.
ಗರ್ಭ ಮಂದಿರದೊಳಗೆ ನಾವೆಲ್ಲ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಶಿವನ ಮಂದಿರದಲ್ಲಿ ಕೆಲವು ಶಿವನ ಮಂದಿರದಲ್ಲಿ ಬಿಡ್ತಾರೆ. ಇನ್ನು ಅಲ್ಲಿ ವೈಷ್ಣವ ಮಂದಿರಗಳಲ್ಲಿ ಎಲ್ಲಿ ಮಡಿವಂತಿಕೆ ಇರೋದ್ರಿಂದ ಹೊರಗಡೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಅಲ್ಲಿ ಆ ಒಂದು ಏನು ನೀವು ಯಾರ್ಯಾರು ಪುರಿ ಜಗನ್ನಾಥ ನೋಡಿದವ್ರಿಗೆಲ್ಲ ಗೊತ್ತಿರುತ್ತೆ, ಒಂದು ಪೀಠ ಥರ ಒಂದು ಇದೇ ರೀತಿ ಒಂದು ದೊಡ್ಡ ಸ್ಟೇಜ್ ಥರ ಕೆಳಗಡೆ ಇರಬೇಕಷ್ಟೇ, ಮೇಲ್ಗಡೆ ನಾವು ಯಾರು ಹೋಗ್ಲಿಕ್ಕೆ ಆಗೋದಿಲ್ಲ ಪುರೋಹಿತರು ಬಿಟ್ಟರೆ. ಸೊ ಅದು ಮತ್ತೆ ಆ ಸ್ಟೇಜ್ ಕೂಡ ತುಂಬ ಎತ್ತರ ಇದೆ, ಸುಲಭವಾಗಿ ಹತ್ತಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅದು ಶ್ರೀರಾಮಕೃಷ್ಣರು ಮಾಸ್ಟರ್ ಮಾಷನ್ಗೆ ಹೇಳಿದ್ದಾರೆ, ನೀನು ಪುರಿಗೆ ಹೋದಾಗ ಜಗನ್ನಾಥನ ದರ್ಶನ ಒಂದೇ ಅಲ್ಲ, ಜಗನ್ನಾಥನ ಆಲಿಂಗನವನ್ನು ಮಾಡಿಕೊಂಡು ಬಾ ಅಂತ ಹೇಳಿ ಬಂದಿದ್ದಾರೆ. ಗುರುವಾಕ್ಯ. ಹೋಗ್ತಾನೆ ಪೂರಿಗೆ, ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಹೋಗಿದ್ದಾನೆ. ಜಗನ್ನಾಥನ ದರ್ಶನವೇನೋ ಆಯಿತು, ಅವನ ಮನಸ್ಸು ಪುಳಕಿತವಾಗಿದೆ, ಮನಸ್ಸು ತುಂಬ ಜಗನ್ನಾಥನ ಆಲೋಚನೆಗಳು, ಆ ಜಗನ್ನಾಥನ ಲೀಲೆಗಳು ಅವನ ಕಣ್ಮುಂದೆ ಎಲ್ಲ ಬಂದು ಹೋಗ್ತಾ ಇದೆ. ಅವನ ಮನಸ್ಸು ಪೂರ್ತಿಯಾಗಿ ಭಕ್ತಿ ಭಾವನೆ ತುಂಬ ಹೋಗಿದೆ. ಈಗ ಅವನಿಗೆ ಒಂದು ಚಾಲೆಂಜ್ ಏನಪ್ಪ ಅಂದರೆ ಜಗನ್ನಾಥನ ಆಲಿಂಗನವನ್ನು ಮಾಡಿಕೊಳ್ಬೇಕು. ಈಗಲೂ ಪ್ರಾಯಶಃ ಅಲ್ಲಿ ಕರೆಂಟ್ ಈಗಲೂ ಇಲ್ಲ. ನಾನು ನೋಡಿದ್ದು ಒಂದು 10 ವರ್ಷಗಳ ಹಿಂದೆ ನೋಡಿದ್ದು, ಈಗ ಏನಾದರೂ ಬಂದಿದೆ ನನಗೆ ಗೊತ್ತಿಲ್ಲ. 10 ವರ್ಷಗಳ ಹಿಂದೆ ನೋಡಿದಾಗ ಕೂಡ ಅಲ್ಲಿ ಕರೆಂಟ್ ಇರಲಿಲ್ಲ, ತುಂಬ ಡಿಮ್ ಲೈಟಲ್ಲೇ ದರ್ಶನವನ್ನು ನಾವು ಮಾಡಿಕೊಂಡು ಬಂದಿದ್ವಿ. ಸೊ ಈಗಾದರೆ 100 ವರ್ಷದ ಹಿಂದೆ ಹೇಗಿರ್ಬೋದು. ಸೊ ಆ ಥರ ಆಗಲೂ ಕೂಡ ಡಿಮ್ ಲೈಟ್ ಇತ್ತು, ಹಣತೆಗಳು ಇಟ್ಟಿದ್ದಷ್ಟೇ ಎಣ್ಣೆ ದೀಪಗಳು. ನಾವು ನೋಡ್ತಾ ಇದ್ದೇನೆ, ಪುರೋಹಿತರೆಲ್ಲ ಇದ್ದಾರೆ, ಜನರು ಬಂದು ಹೋಗ್ತಾ ಇದ್ದಾರೆ. ಇನ್ನು ಪುರಿ ಜಗನ್ನಾಥನ ಏನಾದರೂ ಒಂದು ಸ್ಟೇಜ್ ಹತ್ತಿ ಜಗನ್ನಾಥನೇನು ಮುಟ್ಲಿಕ್ಕೆ ಹೋದರೆ ಇವ್ನು ಕೈಕಾಲು ಮುರಿತಾರೆ. ಸೊ ಇದು ಇವನಿಗೆ ಗೊತ್ತಿದೆ. ಆದರೆ ಗುರುವಿನ ಆದೇಶವನ್ನು ಅಕ್ಷರಶಃ ಪಾಲಿಸುವಂಥ ನೀವು ಮಾಸ್ಟರ್ ಮಾಷೆ ಏನು ಮಾಡೋದು ಅಂತ ಆಲೋಚನೆ ಮಾಡ್ತಿದ್ದಾನೆ. ಅವಾಗ ನೆನಪಾಯಿತು, ಇವರನ್ನು ನಾನು ಡಿಸ್ಟ್ರ್ಯಾಕ್ಟ್ ಮಾಡಬೇಕು, ಈ ಪುರೋಹಿತರುಗಳನ್ನು ಅವರ ಅಟೆನ್ಷನನ್ನು ಡಿಸ್ಟ್ರ್ಯಾಕ್ಟ್ ಮಾಡಿಬಿಟ್ರೆ ಆಗ್ಬಿಡುತ್ತೆ ಅಂತ. ಸರಿ, ಏನು ಅವನ ಜೋಬಿನಲ್ಲಿ ದುಡ್ಡಿತ್ತು, ಕೆಲವಷ್ಟು ನಾಣ್ಯಗಳು ತೆಗೆದುಕೊಂಡ, ನಾಣ್ಯಗಳನ್ನು ಚಿಮ್ಮಿ ಎಸ್ದುಬಿಟ್ಟ. ಅದು ಟಣ್, ಯಾಕಂದರೆ ಅವಾಗೆಲ್ಲ ನೋಟ್ಸ್ ಇರಲಿಲ್ಲ, ಎಲ್ಲ ಕಾಯಿನ್ಸ್ ಎಲ್ಲ ಟಣ್ 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 ಅಂತ ಶಬ್ದ ಬಿತ್ತು, ಸುಮಾರು ಕಡೆ ಬಿತ್ತು. ಯಾವಾಗ ಅದು ಬಿತ್ತು ಎಲ್ಲ ಪುರೋಹಿತರು ಎಚ್ಚರ ಆದರೂ ಆ ದುಡ್ಡನ್ನು ನಾಣ್ಯಗಳನ್ನು ಹಾರಿಸ್ಕೊಳ್ಳಿಕ್ಕೆ ಕೊಟ್ಟೋದ್ರು. ಇವನದ್ರಲ್ಲಿ ಇಮಿಡಿಯೇಟ್ ಚಂಗನೆ ಸ್ಟೇಜ್ ಮೇಲೆ ಎಗರ್ದ ಜಗನ್ನಾಥನ ಆಲಿಂಗವನ್ನು ಮಾಡಿಕೊಂಡೇ ಬಿಟ್ಟ. ಜಗನ್ನಾಥನ ಆಲಿಂಗವನ್ನು ಮಾಡಿ ಇನ್ನೇನು ಮಾಡಿಕೊಂಡು ಅನುಭವಿಸೋಷ್ಟರಲ್ಲಿ ಯಾರು ನೋಡಿ ಮೇಲೆ ಹತ್ತಿದ್ದಾರೆ ಅಂತ ಒಬ್ಬ ಪುರೋಹಿತ ಕೂಗ್ತಾ ಇದ್ದ. ಅಷ್ಟೊತ್ತಿಗೆ ಏನು ನಿಧಾನಕ್ಕೆ ಜೋರಂಗೆ ಸೈಡಿಂದ ಚಂಗನೆ ಸ್ಟೇಜಿಂದ ಕೆಳಗೆ ಹಾರ್ದ, ಹಿಂದ್ಗಡೆ ತಪ್ಪಿಸ್ಕೊಂಡ್ಬಿಟ್ಟ. ಮತ್ತು ಕತ್ಲಿದ್ದಿಂದ ಬೆಳಕಿನ ಅಭಾವದಿಂದ ಯಾರು ಜಗನ್ನಾಥನ ಮುಟ್ಟಿದ್ರು ಅಂತ ಗೊತ್ತಾಗಿಲ್ಲ. ಜಗನ್ನಾಥನ ಯಾರೋ ಮುಡ್ದಾಗಾಯ್ತು, ಕೋಲಾರ ಸೃಷ್ಟಿಯಾಯಿತು. ಯಾರ್ಯಾರು ಒಬ್ಬರೊಬ್ಬರು ಮುಖ ನೋಡ್ಕೊಳ್ತಾ ಇದ್ರು. ಅಷ್ಟೊತ್ತು ಹಿಂದ್ಗಡೆಯಿಂದ ಮಾಸ್ಟರ್ ಮಾಷಿ ಆಚೆ ಬಂದುಬಿಟ್ಟ. ಆಮೇಲಿಂದ ಬಂದಮೇಲೆ ಕೇಳ್ತಾರೆ, ನೀನು ಜಗನ್ನಾಥನ ಆಲಿಂಗನ ಮಾಡ್ಕೊಂಡೀಯಾ ಅಂತ ಶ್ರೀರಾಮಕೃಷ್ಣ ಕೇಳ್ತಾರೆ. ಮಾಸ್ಟರ್ ಮಾಷಿಯ ಮಾಡಿಕೊಂಡೆ ಅಂತ ಹೇಳಿದ್ರೆ, ಹೆಂಗೆ ಮಾಡ್ಕೊಂಡೆ ನೀನು, ಹೇಗೆ ಸಾಧ್ಯ ಆಯ್ತು ಹಿಂಗೆ ಅಂದಾಗ ಶ್ರೀರಾಮಕೃಷ್ಣ ಹತ್ರ ಮಾಸ್ಟರ್ ಮಾಷಿಯ ನಡೆದಿದ್ದು ಹೇಳ್ತಾನೆ. ಶ್ರೀರಾಮಕೃಷ್ಣ ತುಂಬ ನಗ್ತಾರೆ, ಹೊಟ್ಟೆ ಉಣ್ಣಾಗಿ, ನೀನು ಸರಿಯಾಗಿ ಸಮಯೋಚಿತವಾಗಿ ಉಪಯೋಗಿಸಿದೆ ನಿನ್ನ ತಾಯಿನ ಅಂತೇಳಿ. ಆಮೇಲೆ ಎದ್ದು ಬಂದು ಶ್ರೀರಾಮಕೃಷ್ಣರು, ಸ್ವಯಂ ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯವನ್ನೇ ಆಲಿಂಗನ ಮಾಡಿಕೊಳ್ತಾರೆ, ತಬ್ಬಿಕೊಂಡ್ಬಿಡ್ತಾರೆ. ನೀನು ಜಗನ್ನಾಥನನ್ನೇ ತಪ್ಕೊಂಡು ಬಂದಿದೆಯಾ, ನಿನ್ನ ದೇಹ ಮನಸ್ಸು ಎಲ್ಲವೂ ಕೂಡ ಪರಿಶುದ್ಧವಾಗಿಬಿಟ್ಟಿದೆ, ಹಾಗಾಗಿ ನಿನ್ನ ಆಲಿಂಗನ ಮಾಡಿಕೊಂಡ್ರೆ ನಾನು ಜಗನ್ನಾಥನ ಆಲಿಂಗವನ್ನೇ ಮಾಡಿಕೊಂಡಾಗ ಆಗುತ್ತೆ ಅಂತೇಳಿ ಶ್ರೀರಾಮಕೃಷ್ಣರೇ ಮಾಸ್ಟರ್ ಮಹಾಶಯನ್ನು ಒಪ್ಪಿಕೊಳ್ತಾರೆ. ಪ್ರಾಯಶಃ ಇದುವರೆಗೂ ನಾವು ಓದಿರುವಂತಹ ಜೀವನದಲ್ಲಿ ಸ್ವಾಮಿ ವಿವೇಕಾನಂದರನ್ನು ಬಿಟ್ಟರೆ ಇನ್ಯಾರನ್ನೂ ಈ ರೀತಿ ಶ್ರೀರಾಮಕೃಷ್ಣ ತಪ್ಪಿಕೊಂಡಿದ್ದಂತಹ ಉದಾಹರಣೆ ನಮಗೆಲ್ಲೂ ಸಿಗುವುದಿಲ್ಲ. ಸನ್ಯಾಸಿ ಶಿಷ್ಯರಾದರೂ ಸ್ವಾಮಿ ವಿವೇಕಾನಂದನ ಅಷ್ಟು ಸಲಿಗೆಯಿಂದ ಕೂರಿಸ್ಕೊಂಡೆಲ್ಲ ಮಾಡ್ತಿದ್ರು. ಇನ್ನು ರಾಕಲ್ನ ಸ್ವಲ್ಪ ತಿನ್ನಿಸಿದ್ದು ನಾವು ನೋಡಿದ್ದೀವಿ. ಸನ್ಯಾಸಿ ಶಿಷ್ಯರು ಕೂಡ ಅವ್ರು ತಪ್ಪಿಕೊಂಡಿದ್ದು ನಾವೆಲ್ಲೂ ಕಂಡಿಲ್ಲ. ಓನ್ಲಿ ಸ್ವಾಮಿ ವಿಜ್ಞಾನನ ಜೊತೆ ಕುಸ್ತಿಯನ್ನು ಆಡ್ಲಿಕ್ಕೆ ಹೋಗಿದ್ರು ಅಷ್ಟೇ, ಅದು ಬಿಟ್ಟರೆ. ಅದು ಮಾಸ್ಟರ್ ಮಾಷ ಒಬ್ಬ ಗೃಹಸ್ಥ ಆದರೂ ಕೂಡ ಅವನನ್ನು ತಪ್ಪಿಕೊಂಡು ಅಂದರೆ ಮಾಸ್ಟರ್ ಮಹಾಶಯ ಎಷ್ಟು ಪರಿಶುದ್ಧನಾಗಿದ್ದ, ಎಷ್ಟು ಪವಿತ್ರಾತ್ಮನಾಗಿದ್ದ. ನಾನು ಏನಾಗಿದ್ದೀನಿ ಅನ್ನುವಂಥದ್ದು ಭಗವಂತ ನಮ್ಮ ನೋಡಲ್ಲ, ಬದಲಾಗಿ ನನ್ನ ಒಳಗಡೆ ಏನಿದೆ ಅನ್ನೋದನ್ನು ಭಗವಂತ ನೋಡ್ತಾನೆ ಅನ್ನೋದಕ್ಕೆ ಇದು ನಮಗೆ ಪ್ರತ್ಯಕ್ಷ ಸಾಕ್ಷಿ. ಭಗವಂತನೇ, ಸ್ವಯಂ ಭಗವಂತನೇ ಒಬ್ಬ ವ್ಯಕ್ತಿಯನ್ನು ಆಲಿಂಗನ ಮಾಡಿಕೊಳ್ಳೋದು ಅಂದರೆ ಏನು, ಇನ್ನು ಅವನ ಜೀವನದಲ್ಲಿ ಇದಕ್ಕಿನ್ನ ಪುಣ್ಯ ಇನ್ನೇನು ಇರಲಿಕ್ಕೆ ಸಾಧ್ಯ. ಇದಾದಮೇಲೆ ಶ್ರೀರಾಮಕೃಷ್ಣ ಹತ್ರ ಹೇಳ್ತಾನೆ ಮಾಸ್ಟರ್ ಮಹಾಶಯ, ನನಗಿನ್ನೂ ಸ್ವಲ್ಪ ತೀರ್ಥಯಾತ್ರೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ನನ್ನ ಮನಸ್ಸಿಗೆ ಇನ್ನೂ ಯಾಕೋ ಸಾಕು ಅಂತ ಅನ್ನಿಸ್ತಾ ಇಲ್ಲ. ಹೌದೇ, ಏನು ಮಾಡ್ತೀಯ ಹಾಗಾದರೆ? ನಾನು ನಿಮ್ಮ ಹುಟ್ಟೂರಾದ ಕಾಮಾರ್ಪುರಕ್ಕೆ ಹೋಗಿ ಬರ್ತೇನೆ, ಕಾಮಾರ್ಪುರಕ್ಕೆ ಹೋಗಿ ಬರಬೇಕು ಅಂತ ನನ್ನ ಮನಸ್ಸು ಹಂಬಲಿಸ್ತಾ ಇದೆ. ಶ್ರೀರಾಮಕೃಷ್ಣ ಕೇಳಿ ನೋಡ್ತಾ, ಆಯಿತು ಹೋಗ್ಬಾ ಅಂತ ಹೇಳ್ತಾರೆ. ನಮಗೆ ಸಿಕ್ಕಿರುವ ದಾಖಲೆಗಳ ಪ್ರಕಾರ ಇದುವರೆಗೂ ಸನ್ಯಾಸಿಷ್ಠರಾಗಿರಬಹುದು, ಗೃಹಸ್ಥ ಭಕ್ತರಾಗಿರಬಹುದು, ಇಲ್ಲಿವರೆಗೂ ಮಾಸ್ಟರ್ ಮಹಾಶಯ ಮೊದಲು ಸ್ವಾಮಿ ಶ್ರೀರಾಮಕೃಷ್ಣರು ಮಹಾಮಾತಿ ಇಬ್ಬರು ಬಿಟ್ಟರೆ
ಇನ್ನು ಮೂರನೇ ವ್ಯಕ್ತಿ ಕಾಮಾರಪುರಕ್ಕೆ ಹೋಗಿದ್ದು ಯಾರಪ್ಪ ಅಂದರೆ ಮಾಸ್ಟರ್ ಮಹಾಶಯ. ಈಗ ನಾವು ಕಾಮಾರಪುರಕ್ಕೆ ಜಯರಾಮಬಾಟಿಗೆಲ್ಲ ಹೋಗ್ತಾ ಇರ್ತೀವಿ, ನಾವು ಹೋಗ್ತಾ ಇರ್ತೀವಿ. ಆದರೆ ಮಾಸ್ಟರ್ ಮಹಾಶಯ ಹೇಗೆ ಹೋದ ಅಂತ ನೋಡಿ ಅವನ ಜೀವನದಲ್ಲಿ ಅದ್ಭುತವಾದಂಥ ಇದು. ನಡ್ಕೊಂಡು ಹೋಗ್ತಾ ಇದ್ದಾನೆ ಸ್ವಲ್ಪ ದೂರ, ಎತ್ತಿನ ಗಾಡಿ ಸಿಕ್ಕಿದಾಗ ಎತ್ತಿನ ಗಾಡಿಗೆ ಹೋಗ್ತಾ ಇದ್ದಾನೆ, ಎಲ್ಲಿ ಎತ್ತಿನ ಗಾಡಿಗಳು ನಿಂತ್ಕೊಳ್ಳೋಗ್ತಾ ಅಂತ ನಡ್ಕೊಂಡು ಹೋಗ್ತಾ ಇದ್ದಾನೆ. ಹೋಗುವಂಥ ದಾರಿಲಿ ಶ್ರೀರಾಮಕೃಷ್ಣ ಎಲ್ಲೆಲ್ಲಿ ಕೇಳಿದ್ನೋ ಅವಾಗ ಎಲ್ಲೆಲ್ಲಿ ಆ ದಾರಿ ಬಂತೋ, ಎಲ್ಲೆಲ್ಲೇ ದಾರಿ ಸಿಕ್ತು ಅಲ್ಲಲ್ಲೇ ಉದ್ದಂಡ ನಮಸ್ಕಾರ ಆಗ್ತಾ ಇದ್ದಾನೆ. ಶ್ರೀರಾಮಕೃಷ್ಣ ನಡೆದಂಥ ಜಾಗ ಇದು, ಶ್ರೀರಾಮಕೃಷ್ಣ ಓಡಾಡಿದಂಥ ಪವಿತ್ರವಾದಂಥ ರಸ್ತೆ ಇದು ಅಂತೇಳಿ ವಿಹ್ವಲನಾಗಿ ಭಾವುಕನಾಗಿ ಆ ದಾರಿಲಿ ಎಲ್ಲೆಲ್ಲಿ ಸಿಗುತ್ತೋ ದಾರಿಲಿ ಉದ್ದಂಡ ನಮಸ್ಕಾರ ಮಾಡ್ತಾ ಇದ್ದಾನೆ. ಶ್ರೀರಾಮಕೃಷ್ಣ ನಡೆದಾಡಿದ ಜಾಗ, ನಡೆದಾಡಿದ ದಾರಿ ಇದು ಅತ್ಯಂತ ಪವಿತ್ರವಾದಂಥ ದಾರಿ ಅಂತ. ಇನ್ನು ಕಾಮಾರಪುರ ಹತ್ರ ಬಂದಿದೆ, ಅವನ ಮನಸ್ಸು ಪುಳಕಿತವಾಗಿದೆ, ಆನಂದ ಭಾವೋದ್ವೇಗ ಎಲ್ಲವೂ ಒಟ್ಟೊಟ್ಟಿಗೆ ಆಗ್ತಿದೆ. ಹಲವಾರು ಬಾರಿ ಒಂದು 10, 15, 20 ಬಾರಿ ಇಷ್ಟೊಂದಾಗಲೇ ನಮಸ್ಕಾರ ಮಾಡಿರ್ಬೋದು ಮಾಸ್ಟರ್ ಮಹಾಶಯ. ಕಾಮಾರಪುರದ ಪ್ರವೇಶ ಆಗಬೇಕು, ಆವಾಗ ಗಾಡಿಯಿಂದ ಇಳಿದು ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ, ಭಗವಂತ ಅವತರಿಸಿದಂಥ ಪುಣ್ಯ ಭೂಮಿ ಇದು. ಇಂತಹ ಪುಣ್ಯಭೂಮಿ ಜಗತ್ತಿನಲ್ಲಿ ಇನ್ನೆಲ್ಲಿ ಸಿಗ್ಲಿಕ್ಕೆ ಸಾಧ್ಯ? ಇಂಥ ಪುಣ್ಯಭೂಮಿಗೆ ನಾನು ಹೋಗ್ತಾ ಇದ್ದೇನೆ, ನಾನೆಷ್ಟು ಧನ್ಯ ಅಂತೇಳಿ ಉದ್ದಂಡ ನಮಸ್ಕಾರವನ್ನು ಮಾಡಿ ಅಲ್ಲಿರುವಂಥ ಮಣ್ಣನ್ನು ಪದಧೂಳಿಯಾಗಿ ಹಣೆ ಮೇಲೆ ಹಚ್ಕೊಂಡು ಕಾಮಾರಪುರವನ್ನು ಪ್ರವೇಶಿಸ್ತಾನೆ ಮಾಸ್ಟರ್ ಮಹಾಶಯ. ಅದಕ್ಕೆ ನಾವು ತೀರ್ಥಯಾತ್ರೆನ ಮಾಡಬೇಕಂದ್ರೆ ನಾವು ಯಾವ ರೀತಿಯ ಮನಸ್ಸನ್ನು ಇಟ್ಕೊಂಡು ಹೋಗಬೇಕು. ನಾವು ಇಷ್ಟೆಲ್ಲ ಮಾಡದೇ ಇದ್ರು ಅಟ್ಲೀಸ್ಟ್ ಈ ರೀತಿ ಶ್ರೀರಾಮಕೃಷ್ಣ ಶಾರದಾದೇವರು ಇದ್ದಂಥ ಜಾಗ ಅಂತ ಆ ಪವಿತ್ರ ಭಾವನೆಯಿಂದ ಆ ಶ್ರೀರಾಮಕೃಷ್ಣ ಶಾರದಾದೇವಿಯವರು ಜೀವನದಲ್ಲಿ ನಡೆದಂಥ ವೃತ್ತಾಂತಗಳು, ಘಟನೆಗಳನ್ನು ಓದಿಕೊಂಡು ನಾವು ಹೋಗಬೇಕು. ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾದ್ರೆ ಸುಮ್ಮನೆ ನಾವು ಟಿಕೆಟನ್ನು ಬುಕ್ ಮಾಡೋದು, ಅಕಾಮಿಡೇಷನ್ಸ್ ಬುಕ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ, ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅಲ್ಲಿನ ಸ್ಥಳ ಮಹಾತ್ಮೆ ಅಂತ ಹೇಳ್ತಾರೆ. ಸ್ಥಳ ಮಹಾತ್ಮೆನ, ಅಲ್ಲಿನ ಇತಿಹಾಸಗಳನ್ನು, ಅಲ್ಲಿ ಯಾರು ಮಹಾಪುರುಷರು ಬಂದು ಹೋದರು, ಇನ್ನು ಯಾವ ದೇವತೆಗಳು ಬಂದು ಹೋಗಿದ್ರು, ಸಾಧು ಸಂತರು ಯಾರಾದರೂ ಬಂದಿದ್ರೆ ಅವತರಣವಾಗಿತ್ತೆ, ಇದನ್ನು ಸ್ವಲ್ಪ ಮಟ್ಟಿಗೆ ಅದು ತಿಳ್ಕೊಂಡು ಹೋದಾಗ ಅಲ್ಲಿ ನೋಡಿದ್ರೆ ನಮಗೆ ಬರೀ ಮಣ್ಣು ಕಲ್ಲು ಬಿಲ್ಡಿಂಗ್ಗಳು ಕಾಣದೆ ಬದಲಾಗಿ ನಮಗೆ ಬೇರೆ ರೀತಿ ಕಾಣ್ತಾ ಇರುತ್ತೆ. ಸೊ ಈ ರೀತಿಯಾಗಿ ನಾವು ರಾಮೇಶ್ವರಕ್ಕೆ ಹೋಗಲಿ, ಕನ್ಯಾಕುಮಾರಿಗೆ ಹೋಗಲಿ, ಮಧುರೈಗೆ ಹೋಗಲಿ, ನೀವು ಯಾವುದೇ ತೀರ್ಥಕ್ಷೇತ್ರಕ್ಕೆ ಹೋಗಲಿ, ಈ ರೀತಿಯಾದ ಸ್ವಲ್ಪ ಹೋಮ್ವರ್ಕನ್ನು ನಾವು ಮಾಡಿಕೊಂಡು ಹೋದಾಗ ನಮಗದು ತೀರ್ಥಯಾತ್ರೆ ಆಗುತ್ತೆ. ಮತ್ತು ಅಲ್ಲಿಂದ ಭಗವಂತನ ಆವಿರ್ಭಾವನ ಅರ್ಥ ಮಾಡಿಕೊಂಡು ಆ ಭಗವಂತನ ಆವಿರ್ಭಾವನ ಸ್ವಲ್ಪ ಮಟ್ಟಿಗಾದರೂ ನಾವು ತಿಳ್ಕೊಂಡು ಹೋಗ್ಬೋದು. ಉದಾಹರಣೆಗೆ ಬೇಲೂರು ಮಠದಿಂದ ಯಾವ ಸಾಧು ಬ್ರಹ್ಮಚಾರಿ ಬಂದಾಗ ಕೂಡ ಮೈಸೂರಿಗೆ ಮಹಾಪುರುಷ ಮಹಾರಾಜ್ ರಾಮಕೃಷ್ಣ ಮಹಾಸಂಘದ 2ನೇ ಪರಮಾಧ್ಯಕ್ಷರು ಸ್ವಾಮಿ ಶಿವಾನಂದರು ಅವರು ₹1, ₹2, ₹5, ₹7 ಎಷ್ಟು ರೂಪಾಯಿ ಇರ್ತಿತ್ತೋ ಅವರ ಹತ್ರ ಆವಾಗ ಅದನ್ನು ಕೊಟ್ಬಿಡ್ತಾ ಇದ್ರು. ಕೊಟ್ಬಿಟ್ಟು ನೀನು ಮೈಸೂರಿಗೆ ಹೋಗ್ತಿದ್ದೀಯಲ್ಲ, ಅಲ್ಲಿ ಚಾಮುಂಡೇಶ್ವರಿ ಇದ್ದಾಳೆ, ಚಾಮುಂಡಿ ಬೆಟ್ಟದ ಮೇಲೆ ಅವಳು ಜಾಗೃತ ದೇವತೆ, ಅವಳನ್ನು ನೋಡಿದ್ದೀನಿ ನಾನು. ಹಾಗಾಗಿ ನೀನು ಯಾವಾಗ ಅಲ್ಲಿ ಹೋದಾಗ ಆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿಗೆ ಪೂಜೆಯನ್ನು ಮಾಡಿಸಿ ಹರಕೆಯನ್ನು ತೀರಿಸ್ಬಿಟ್ಟು ಬಾ, ಆ ಜಾಗೃತ ದೇವತೆ ಅಂತೇಳಿ ಮಹಾಪುರುಷ ಮಹಾರಾಜರು ಯಾರೇ ಮೈಸೂರಿಗೆ ಬರ್ತಾ ಇದ್ರು, ಯಾರೇ ಸಾಧು ಬ್ರಹ್ಮಚಾರಿಗಳಾಗಿ ಭಕ್ತರು ಯಾರೇ ಬರ್ತಿದ್ದಾರೆ ಅಂತ ಗೊತ್ತಾದ್ರು ದುಡ್ಡನ್ನು ಕೊಟ್ಟು ಕಳಿಸ್ತಾ ಇದ್ರು. ಅವರು ಮಹಾಪುರುಷ ಮಹಾರಾಜರು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅವರು ಜ್ವಲಂತವಾಗಿ ಚಾಮುಂಡಿ ದೇವಿಯನ್ನು ನೋಡಲಿಕ್ಕೆ ಸಾಧ್ಯ ಆಯಿತು. ಇದೇ ರೀತಿ ಬ್ರಹ್ಮಾಂದಿ ತಿರುಪತಿಗೆ ಹೋದಾಗ ಅಲ್ಲಿ ಅವರಿಗೆ ದರ್ಶನವಾಯಿತು, ರಾಮೇಶ್ವರಕ್ಕೆ ಹೋದಾಗ ಅವ್ರಿಗೆ ದರ್ಶನವಾಯಿತು, ಶ್ರೀಮಾತೆಯವ್ರ ಜೀವನದಲ್ಲಿ ನಾವು ನೋಡ್ಬೋದು. ರಾಮೇಶ್ವರಕ್ಕೆ ಹೋದಾಗ ಪ್ರಪ್ರಥಮವಾಗಿ ನೋಡಿದ ತಕ್ಷಣ ಶ್ರೀಮಾತೆ ಹೇಳ್ತಾರೆ, ನೋಡಿ ಇದೆಲ್ಲವೂ ಕೂಡ ನಮ್ಮ ಪುರಾಣಗಳು ಬರೀ ಪುರಾಣ ಅಲ್ಲ ಅನ್ನೋದಕ್ಕೆ ನಮಗೆ ಸ್ಪಷ್ಟವಾಗಿ ಸಿಕ್ಬಿಡುತ್ತೆ. ಶ್ರೀಮಾತೆ ಹೇಳ್ತಾರೆ, ನಾನು ಹೇಗಿಟ್ಟಿದ್ನೋ ಹಾಗೇ ಇದೆ. ಅರ್ಥ ಏನು? ಇಮ್ಮಿಡಿಯಾಗಿ ಭಕ್ತರು ಕೇಳ್ತಾರೆ, ಅಮ್ಮ ನೀವೇನು ಹೇಳಿದ್ರಿ ಹೇಳಿ ಇನ್ನೂ ಸರಿ ಅಂತ. ನಾನೇನು ಹೇಳಿದೆ? ನಾನೇನು ಹೇಳಿಲ್ಲ ಅಂತ ಸುಮ್ಮನೆ ಆಗ್ಬಿಡ್ತಾರೆ ಶ್ರೀಮಾತೆ. ನಾನು ಹೇಗಿಟ್ಟಿದ್ನೋ ಹಾಗೇ ಇದೆ ಇವತ್ತು. ಅಂದರೆ ರಾಮೇಶ್ವರ ಸೀತಾ ಮಾಡಿದಂತಹ ಮರಳಿನಿಂದ ಮಾಡಿದಂಥ ಶಿವಲಿಂಗನನ್ನು ಆವಾಗ ಹೇಗೆ ಮಾಡಿ ಇಟ್ಟಿದ್ನೋ, ಪ್ರತಿಷ್ಠಾಪನೆ ಮಾಡಿದ್ನೋ, ಇವತ್ತೂ ಹಾಗೆ ಇದೆ ಅಂತ ಶ್ರೀಮಾತವರು ಖಾತ್ರಿ ಮಾಡ್ತಾ ಇದ್ದಾರೆ. ನಮ್ಮ ರಾಮಾಯಣ ಮಹಾಭಾರತದಲ್ಲಿ ಬರುವಂಥ ಕಥೆಗಳು ಬರೀ ಕವಿ ಕಲ್ಪನೆಯಲ್ಲ, ನಮಗೆ ಅದರ ಯಥಾರ್ಥತೆ ಗೊತ್ತಾಗ್ತಿಲ್ಲ ಬಿಟ್ಟರೆ ಅದೆಲ್ಲವೂ ಕೂಡ ಪರಮ ಸತ್ಯ ಅಂತ. ಅದೆಲ್ಲವೂ ಯಾವಾಗ ಗೊತ್ತಾಗುತ್ತೆ ಅಂದರೆ ನಮ್ಮಲ್ಲಿ ಆಧ್ಯಾತ್ಮಿಕವನ್ನು ನಾವು ಮುಂದುವರಿತಾ ಇದ್ದೆಲ್ಲವೂ ಗೊತ್ತಾಗುತ್ತೆ. ಅದಕ್ಕೆ ಬೇಕಾದ ತಯಾರಿಯನ್ನು, ಮಾನಸಿಕ ತಯಾರಿಯನ್ನು ನಾವು ಮಾಡ್ಕೊಳ್ಬೇಕು. ಇಷ್ಟೆಲ್ಲ ತಯಾರಿ ಮಾಡ್ಕೊಂಡು ಹೋದ್ನಲ್ಲ ಮಾಸ್ಟರ್ ಮಹಾಶಯ, ಇವನಿಗೇನು ಕಾಣ್ತು? ಇವ್ರು ಇಷ್ಟೊಂದು ಸರಿ 10-15 ಸರಿ ನಮಸ್ಕಾರ ಮಾಡ್ದ, ಅಲ್ಲಿರುವಂಥ ಮಣ್ಣಿನ ಪದಧೂಳಿಯಾಗಿ ಹಚ್ಕೊಂಡ, ತುಂಬ ಭಕ್ತಿಯಿಂದ ಭಾವೋದ್ವೇಗದಿಂದ ಶ್ರದ್ಧೆಯಿಂದ ಹೋಗ್ತಾ ಇದ್ದಾನಲ್ಲ, ಇವನಿಗೇನು ಕಾಣಿಸ್ತು? ಇವನು ಹೇಳ್ತಾನೆ,
ಕಾಮಾರ್ಪುಕರ ಮುಂತಾದ ಸ್ಥಳದಲ್ಲಿ ಇರುವುದೆಲ್ಲವೂ ಅವರಿಗೆ ಸಂಬಂಧಪಟ್ಟಿದ್ದು ಎಂದು ನಾನು ವಿನಮ್ರದಿಂದ ಪ್ರಣಾಮಗಳನ್ನು ಮಾಡ್ತಿದ್ದೆ. ಅಲ್ಲಿ ನಾನು ಯಾರನ್ನು ನೋಡಿದರೂ ಅವರಿಗೆ ಪ್ರಣಾಮ ಮಾಡಿಬಿಡ್ತಿದ್ದೆ. ಏಕೆಂದರೆ ಅವರೆಲ್ಲರೂ ಕೂಡ ಶ್ರೀರಾಮಕೃಷ್ಣರನ್ನು ಕಂಡವರು, ಶ್ರೀರಾಮಕೃಷ್ಣರ ಬಾಲ್ಯ ಲೀಲೆಯನ್ನು ನೋಡಿದವರು, ಶ್ರೀರಾಮಕೃಷ್ಣರ ಜೊತೆ ಓಡಾಡಿದವರು. ಹಾಗಾಗಿ ಅವರೆಲ್ಲರಿಗೂ ಕೂಡ ಚಿಕ್ಕವರು ದೊಡ್ಡವರು ಎಂದೇ ನೋಡದೆ ಎಲ್ಲರಿಗೂ ಪ್ರಣಾಮಗಳನ್ನು ಮಾಡುತ್ತಿದ್ದೆ. ಶ್ರೀರಾಮಕೃಷ್ಣರು ನನ್ನೊಳಗೆ ಎಂಥ ಭಾವವನ್ನು ಜಾಗೃತಗೊಳಿಸಿಬಿಟ್ಟಿದ್ದರು ಎಂದರೆ, ಕಾಮಾರ್ಪುಕರದ 4 ದಿಕ್ಕುಗಳಲ್ಲೂ ಅಪೂರ್ವ ಜ್ಯೋತಿ ಎಂದು ಬೆಳಗುತ್ತಿರುವುದನ್ನು ನಾನು ಕಂಡೆ ಅಂತೇಳಿ ಅವರ ಬಯೋಗ್ರಫಿಯಲ್ಲಿ ಬರ್ಕೊಳ್ತಾರೆ. ಕಾಮಾರ್ಪುಕರದ 4 ದಿಕ್ಕುಗಳಲ್ಲಿ ಅಪೂರ್ವವಾದ ಜ್ಯೋತಿ ಬೆಳಗ್ತಾ ಇರುವುದನ್ನು ನಾನು ಕಂಡೆ ಅಂತ. ಕಾಮಾರ್ಪುಕರದ 4 ದಿಕ್ಕುಗಳಲ್ಲಿ ಅಪೂರ್ವವಾದ ಜ್ಯೋತಿ ಇದ್ದುದನ್ನು ನಾನು ಕಂಡೆ ಅಂತೇಳಿ ಮಾಸ್ಟರ್ ಮಾಷರಿ ಬರ್ಕೊಳ್ತಾರೆ ಜೀವನದಲ್ಲಿ. ಒಬ್ಬ ಅವತಾರ ಪುರುಷ ಅಲ್ಲಿ ಬಂದು ಹೋಗಿದ್ದಾನೆ ಅಂದರೆ ಅದೊಂದು ಸಾಮಾನ್ಯವಾದ ಮಣ್ಣಲ್ಲ, ಅದೊಂದು ಸಾಮಾನ್ಯವಾದ ಭೂಮಿ ಅಲ್ಲ, ಸಾಮಾನ್ಯವಾದ ಕ್ಷೇತ್ರವಲ್ಲ, ಅದು ಕ್ಷೇತ್ರ. ಈ ಕಾಮಾರ್ಪುಕರು ಆಗಿರ್ಬೋದು, ಜಯರಾಂಬಾಟಿ ಆಗಿರ್ಬೋದು, ಬೇಲೂರು ಮಠ ಆಗಿರ್ಬೋದು, ದಕ್ಷಿಣೇಶ್ವರ ಆಗಿರ್ಬೋದು, ಯಾವುದೇ ಥರದ ತೀರ್ಥಕ್ಷೇತ್ರಗಳು ಯಾವುದೇ ಆಗಿರ್ಬೋದು, ಅಲ್ಲಿ ಅದ್ಭುತವಾದ ಶಕ್ತಿಯ ಆವಿರ್ಭಾವವಿರುತ್ತೆ. ಅದನ್ನು ನಾವು ಸಾಧನೆಗಳು ಮಾಡಿ ಮುಂದಕ್ಕೆ ಹೋದಾಗ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ. ಇನ್ನೊಂದು ಸರಿ ಹೇಳ್ತಾರೆ, ಅಲ್ಲಿ ಯಾರ್ಯಾರು ಕಂಡು ಕೂಡ ನನಗೆ ನಮಸ್ಕಾರ ಮಾಡೋಂಗೆ ಆಗ್ತಾ ಇತ್ತು ಅಂತ ವಾಪಸ್ ಬಂದ ಮೇಲೆ ಶ್ರೀರಾಮಕೃಷ್ಣ ಹತ್ರ ಮಾಸ್ಟರ್ ಹೇಳಿದಾಗ ಶ್ರೀರಾಮಕೃಷ್ಣ ಹೋಗ್ತಾ, ನಿನಗೆ ವಿಭೀಷಣನ ಭಕ್ತಿ ಬಂದುಬಿಟ್ಟಿತ್ತು ಅಂತ ಹೇಳ್ತಾರೆ. ಇದು ಪ್ರಾಯಶಃ ನಾವು ಕಥಾಮೃತದಲ್ಲಿ ಓದಾಗ, ವಚನವೇದದಲ್ಲಿ ಓದಿದಾಗ ನಾವು ಇದನ್ನೆಲ್ಲ ಓದಿರ್ತೀವಿ. ಅದು ಇದನ್ನು ಲಿಂಕಿಂಗ್ ಮಾಡ್ಕೊಳ್ಳೋದು, ಈ ಒಂದೊಂದು ವಾಕ್ಯವು ಎಷ್ಟು ಮುಖ್ಯ ಅನ್ನೋದು ನಾವು ಮರ್ತು ಬಿಡ್ತೀವಿ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಮಾಸ್ಟರ್ ಭಕ್ತಿ ವಿಭೀಷಣನ ಭಕ್ತಿಯಂತೆ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಮಾಸ್ಟರ್ ಭಕ್ತಿ ವಿಭೀಷಣ ಭಕ್ತಿ ಅವೆರಡು ಒಂದೇ, ಅದು ಎರಡಕ್ಕೂ ಸಾಮ್ಯತೆ ಇದೆ ಅಂತ ಹೇಳ್ತಿದ್ದಾರಲ್ಲ, ಏನಿದು ಏನೋ ಹೇಳಿದ್ರು ಬಿಡು ಅಂತೇಳಿ ನಾವು ಮುಂದಕ್ಕೆ ಹೋಗ್ಬಿಡ್ತೀವಿ ಎಷ್ಟೋ ಬಾರಿ. ವಿಭೀಷಣ ಭಕ್ತಿ ಏನು ಅಂತೇಳಿ ನಾವು ಅವಾಗ ಕಥಾಮೃತವನ್ನು ವಚನವೇದನ ಓದಿದಾಗ ನಮ್ಗೆ ನೆನಪಾಗುತ್ತೆ. ಏನು ವಿಭೀಷಣ ಭಕ್ತಿ ಯಾವ ಥರ ಇತ್ತು, ಇದು ವಚನವೇದದಲ್ಲೇ ಬರುತ್ತೆ. 4 ಜನ ಭಟರು ಒಬ್ಬ ಮಾನವನನ್ನು ಕರ್ಕೊಂಡು ಬರ್ತಾರೆ. ಯಾರೋ ಒಬ್ಬ ಮನುಷ್ಯ ಸಮುದ್ರದಲ್ಲಿ ಬಿದ್ದು ಹೋಗಿರ್ತಾನೆ, ಯಾವುದೋ ಕಾರಣಕ್ಕೆ ಅವನು ನೀರೆಲ್ಲ ಕುಡಿದಿರ್ತಾನೆ. ನೀರೆಲ್ಲ ಕುಡಿದು ಶರೀರ ದೊಡ್ಡದಾಗಿರೋದ್ರಿಂದ, ಲೈಟ್ ಆಗಿರೋದ್ರಿಂದ ಆ ಅಲೆಗಳಿಂದ ಎತ್ಕೊಂಡು ಬಂದು ಹಾಕಿರುತ್ತೆ. ಅದೃಷ್ಟವಶಾತ್ ಅವನಲ್ಲಿ ಇನ್ನೂ ಪ್ರಾಣ ಇರೋದ್ರಿಂದ ಈ ರಾಕ್ಷಸರು ಒತ್ತಿ ನೀರೆಲ್ಲ ತೆಗೆದು ಬಿಡ್ತಾರೆ. ಅವನು ಜೀವಂತವಾಗಿ ಕಣ್ಣನ್ನು ತೆರಿತಾನೆ. ಇವನೀಗ ಯಾರೋ ಗೊತ್ತಿರುವಲ್ಲ, ಶತ್ರು ಇರಬಹುದು ಯಾರೋ ಅಂಥೇಳಿ ಈ ಭಟರು ಅವನನ್ನು ಹಿಡ್ಕೊಂಡು ವಿಭೀಷಣ ಅಂತ ಕರ್ಕೊಂಡು ಬರ್ತಾರೆ. ವಿಭೀಷಣ ಭಟರು ಅವರೆಲ್ಲರೂ ಕೂಡ ರಾಕ್ಷಸರು, ಅದು ನಾವು ನೆನಪಲ್ಲಿ ಇಟ್ಕೊಂಡಿರಬೇಕು. ಅವನನ್ನು ಕರ್ಕೊಂಡು ಬಂದಿದ ತಕ್ಷಣ ಇವನು ಯಾರೋ ಗೊತ್ತಿಲ್ಲ, ಶತ್ರುಪಾಳಿಂದ ಬಂದಿರ್ಬೋದು, ಎಲ್ಲಿಂದನೂ ಬಂದಿರ್ಬೋದು, ಇವನು ಸಿಕ್ಕದ ಸಮುದ್ರ ದಂಡೆಯಲ್ಲಿ, ಹಾಗೂ ಇವನನ್ನು ತೆಗೆದುಕೊಂಡು ಬಂದ್ವಿ ಅಂತ ಅವ್ರ ಭಟ್ ಹೇಳ್ತಾರೆ. ಅಲ್ಲಿ ತುಂಬು ಸಭೆಯಲ್ಲಿರುವಂಥ ಎಲ್ಲ ಮಂತ್ರಿ ಮಾಗಧರು, ಸೇನಾಧಿಪತಿ ಎಲ್ಲರೂ ಬೇರೆ ಬೇರೆ ಆಲೋಚನೆಗಳು ಅವ್ರ ಮನಸ್ಸಲ್ಲಿ ನಡೀತಾ ಇದೆ. ಪ್ರಾಯಶಃ ನಮ್ಮ ರಾಜ ವಿಭೀಷಣ ಇವನು ಸೆರೆಮನೆಗೆ ತೊಳ್ಬೋದು, ಕೈಕಾಲನ್ನು ಕತ್ತರಿಸ್ಬೋದು, ಇಲ್ಲ ವಿಚಾರವನ್ನು ಮಾಡ್ಬೋದು, ನೀನು ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ ಅಂತ ಕೇಳ್ಬೋದು, ಇಲ್ಲ ಮರಣದಂಡನೆ ಕೊಟ್ಬಿಡ್ಬೋದು, ಇಲ್ಲ ನಮಗೆ ಒಳ್ಳೆಯ ಸ್ವಾದಿಷ್ಟವಾದ ಆಹಾರ ಕೊಟ್ಬಿಡ್ಬೋದು. ನಮ್ಮ ರಾಜ ಎಷ್ಟಾಗಲಿ ಒಳ್ಳೆಯವನಲ್ವಾ, ನಮಗೆ ಕೊಟ್ಬಿಡ್ತಾನೆ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ, ನಮ್ಗೆ ಒಳ್ಳೆಯ ಸ್ವಾದಿಷ್ಟವಾದ ಆಹಾರ ಸಿಗುತ್ತೆ ಇವತ್ತು ಅಂಥೇಳಿ ಈ ರೀತಿಯಾಗಿ ಆಲೋಚನೆಗಳನ್ನು ಆ ಆಸ್ಥಾನದಲ್ಲಿ ಕೂತಿರುವಂಥ ಆಲೋಚನೆ ಮಾಡ್ತಿದ್ದಾರೆ. ಆದರೆ ವಿಭೀಷಣ ಅವನ ಸ್ಥಾನದ ಎದ್ದು ಕೆಳಗಡೆ ಬರ್ತಾನೆ. ಎಲ್ಲರೂ ಆಶ್ಚರ್ಯ. ರಾಜ ಎದ್ದಿದ ತಕ್ಷಣ ಇವರು ಎಲ್ಲ ಎದ್ದು ನಿಂತ್ಕೊಂಡು ಅವಾಗ ಬಂದು ವಿಭೀಷಣ ಇವನಿಗೆ ನಮಸ್ಕಾರವನ್ನು ಮಾಡಿಬಿಡ್ತಾನೆ, ಪ್ರಣಾಮವನ್ನು ಮಾಡಿಬಿಡ್ತಾನೆ. ಯಾಕೆ? ನನ್ನ ಆರಾಧ್ಯ ದೇವ ರಾಮ, ಆರಾಧ್ಯ ದೇವನಾದ ರಾಮನ ರೂಪ ನಿಂದು, ಹಾಗಾಗಿ ನಿನ್ನಲ್ಲಿ ನಾನು ರಾಮನನ್ನೇ ಕಾಣ್ತಾ ಇದ್ದೀನಿ ಅಂತ ಅವನಿಗೆ ಪ್ರಣಾಮವನ್ನು ಮಾಡಿಬಿಡ್ತಾನೆ. ಅಂದರೆ ಪ್ರತಿಯೊಂದರಲ್ಲೂ ಕೂಡ ನಾವು ಭಗವಂತನನ್ನು ಹೇಗೆ ಕಾಣ್ಬೋದು ಅನ್ನೋದಕ್ಕೆ ಇದೆಲ್ಲವೂ ಕೂಡ ದರ್ಶನ. ಅದಕ್ಕೆ ಹೇಳಿದ್ದು ಮಾಸ್ಟರ್ ಕಾಮಾರ್ಪುರದಲ್ಲಿ ಒಂದು ಗಿಡವನ್ನು ನೋಡಿದ್ರು, ಒಂದು ವಸ್ತುವನ್ನು ನೋಡಿದ್ರು, ಒಬ್ಬ ವ್ಯಕ್ತಿ ನೋಡಿದ್ರು ಕೂಡ ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ ಶ್ರೀರಾಮಕೃಷ್ಣರು. ಯಾಕೆ? ಇವರೆಲ್ಲರೂ ಕೂಡ ಶ್ರೀರಾಮಕೃಷ್ಣ ಸಹವಾಸವನ್ನು ಮಾಡಿದ್ರು, ಅವರ ಬಾಲ್ಯವನ್ನು ನೋಡಿದ್ರು, ಇವರೆಲ್ಲರೂ ಕೂಡ ಅತ್ಯಂತ ಪವಿತ್ರಾತ್ಮರು, ಪುಣ್ಯಾತ್ಮರು ಅಂತ ಅವ್ರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರತಿಯೊಂದು ವ್ಯಕ್ತಿಯಲ್ಲೂ ಮಾಸ್ಟರ್ ಭಗವಾನ್ ಶ್ರೀರಾಮಕೃಷ್ಣನ್ನೇ ಕಾಣ್ತಾ ಇದ್ದ. ವಿಭೀಷಣ ಪ್ರತಿಯೊಬ್ಬ ನರರೂಪಧಾರಿಯಲ್ಲೂ, ಪ್ರತಿಯೊಬ್ಬ ಮಾನವ ಶರೀರವನ್ನು ನೋಡಿದ ತಕ್ಷಣ ಅವನಿಗೆ ರಾಮನ ಒಬ್ಬನೇ ನೆನಪಾಗ್ತಿದ್ದ, ಬಿಟ್ಟರೆ ಇನ್ಯಾರು ನೆನಪಾಗ್ತಿರಲಿಲ್ಲ. ಅಂದರೆ ಒಬ್ಬ ಭಕ್ತ ಬೇಕು. ನಮ್ಮ ಜೀವನವನ್ನು, ನಮ್ಮ ಜೀವನದ ಪ್ರತಿಯೊಂದು ಆಗು ಹೋಗುಗಳನ್ನು, ನಮ್ಮ ಜೀವನದ ಒಂದೊಂದು ಘಟನೆಯನ್ನು ಕೂಡ ನಾವು ಆಧ್ಯಾತ್ಮೀಕರಣ ಮಾಡಿಕೊಳ್ಬೇಕು.
ಸ್ಪಿರಿಚುವಲೈಸಿಂಗ್ ಎವ್ರಿಡೇ ಲೈಫ್ ಅಂತ ನಾವೇನು ಮಾತಾಡ್ತಿರ್ತೀವಲ್ಲ, ಅದಕ್ಕೆ ನಮಗೆ ಜ್ವಲಂತ ನಿದರ್ಶನ ಸಿಗುತ್ತೆ. ಇದನ್ನೇ ನಾವು ಶ್ರೀರಾಮಕೃಷ್ಣ ಜೀವನದಲ್ಲೂ ನೋಡ್ಬಿಡ್ಬೋದು. ಏನು ಪ್ರಾಯಶಃ ನಿಮಗೆಲ್ಲ ಈ ಘಟನೆ ನೆನಪಿರುತ್ತೆ ಅಂತ ಕಾಣುತ್ತೆ. ವಚನವೇದವನ್ನು ಯಾರ್ಯಾರು ಓದಿರ್ತೀರೋ ಅವ್ರಿಗೆಲ್ಲ ನೆನಪಿರುತ್ತೆ. ಈ ಒಂದೊಂದು ಘಟನೆಯನ್ನು ಪರಿಭಾವಿಸಿದ್ರೆ ಹೇಗೆ ಒಂದೊಂದು ಲಿಂಕ್ ಸಿಗ್ತಾ ಹೋಗುತ್ತೆ ಅಂತ. ಒಂದು ಮಾಸ್ಟರ್ ಮಾಸ್ಟರಿಂದ ರಾಮಾಯಣ ವಿಭೀಷಣ ಲಿಂಕ್ ಸಿಕ್ತು, ಇದಕ್ಕೆ ಶ್ರೀರಾಮಕೃಷ್ಣ ಜೀವನದಲ್ಲೇ ಲಿಂಕ್ ಸಿಗುತ್ತೆ. ಇದು ನಾನು ಓದ್ತಾ ಇದ್ದರೆ ನನ್ನ ನೆನಪಾಯಿತು. ಏನು, ಶ್ರೀರಾಮಕೃಷ್ಣ ಒಂದ್ಸರಿ ಕಲ್ಕತ್ತೆಯಲ್ಲಿ ಹೋಗ್ತಾ ಇದ್ದಾರೆ. ಒಬ್ಬ ಚಿಕ್ಕ ಹುಡುಗ ಪ್ಯಾಂಟು ಶರ್ಟ್ ಹಾಕ್ಕೊಂಡಿದ್ದಾನೆ, ತಲೆಗೆ ಟೋಪಿ ಹಾಕ್ಕೊಂಡಿದ್ದ ಅಂತ ಕಾಣುತ್ತೆ. ಟೋಪಿ ಹಾಕ್ಕೊಂಡಿದ್ದಲು ನೆನಪಿಲ್ಲ ನನಗೆ, ಅಟ್ಲೀಸ್ಟು ಪ್ಯಾಂಟು ಶರ್ಟ್ ಹಾಕ್ಕೊಂಡಿದ್ದಾನೆ. ಕ್ರಾಸ್ ಲೆಗ್ಡ್ ಅಂತ ನಾವೇನು ಹೇಳ್ತೀವಲ್ಲ, ಈ ರೀತಿ ಕ್ರಾಸ್ ಲೆಗ್ಗಲ್ಲಿ ಒಬ್ಬ ನಿಂತಿದ್ದ ಮರದ ಹತ್ರ, ಹೀಗೆ ಇಟ್ಕೊಂಡು ಸುಮ್ಮನೆ ಕ್ರಾಸ್ ಲೆಗ್ಗಲ್ಲಿ. ಅವ್ನು ನೋಡಿದ ತಕ್ಷಣ ಶ್ರೀರಾಮಕೃಷ್ಣಗೆ ಜಟ್ಕಾಬಂಡಿಲಿ ಹೋಗ್ತಿದ್ದ ಶ್ರೀರಾಮಕೃಷ್ಣಗೆ ಗೋಪಾಲ ನೆನಪಾಗ್ಬಿಡ್ತು. ಅವ್ರ ಭಾವ ಸಮಾಧಿ ಕೊಟ್ಟೇ ಯಾರೋ ಒಬ್ಬ ಹುಡುಗ, ಅವನು ಯಾರೋ ಗೊತ್ತಿಲ್ಲ, ಮತ್ತು ಪ್ಯಾಂಟ್ ಶರ್ಟ್ ಬೇರೆ ಹಾಕ್ಕೊಂಡಿದ್ದ. ಹೇಗೆ ನಾವು ಕೃಷ್ಣನ ಪ್ರಾಯಶಃ ಭಾವಚಿತ್ರವನ್ನು ನಾವು ನೆನಪಿಸ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಹೇಗೆ ಕೃಷ್ಣ ಕ್ರಾಸ್ ಲೆಗಡಲ್ಲಿ ನಿಂತ್ಕೊಂಡಿದ್ದ ಅಂತೇಳಿ. ಆ ರೀತಿ ನಿಂತ್ಕೊಂಡಿದ್ದ ಒಬ್ಬ ಚಿಕ್ಕ ಬಾಲಕ ನೋಡಿದ ತಕ್ಷಣ ಶ್ರೀರಾಮಕೃಷ್ಣಗೆ ಯಾರು ನೆನಪಾಯಿತು? ಕೃಷ್ಣ ನೆನಪಾಯಿತು. ಕೃಷ್ಣ ಅಂತ ಮನಸ್ಸಿಗೆ ಬಂದ ತಕ್ಷಣ ಅವ್ರು ಭಾವ ಸಮಾಧಿಗೆ ಹೊರಟೋಗ್ತಾರೆ. ಇನ್ನು ಸುಮಾರು ಹೊತ್ತು ಬೇಕಾಯಿತು ಅವ್ರ ಮನಸ್ಸು ಕೆಳಗೆ ಬರಲಿಕ್ಕೆ. ಇನ್ನು ಝೂಗೆ ಹೋಗ್ತಾರೆ. ನೀವು ಎಲ್ಲರೂ ಝೂಗೆ ಹೋಗಿದ್ದೀವಿ, ಮೈಸೂರು ಝೂಗೆ ಹಲವಾರು ಬಾರಿ 2-3 ಗಂಟೆಗಳು ನೋಡಿ ಎಲ್ಲ ಪ್ರತಿಯೊಂದನ್ನು ನೋಡ್ಕೊಂಡು ಬಂದು ತುಂಬ ಚೆನ್ನಾಗಿತ್ತು ಅಂತೇಳಿ. ಈಗಿನ ಕಾಲದ ಮಕ್ಕಳಾದರೆ ಸ್ಟೇಟಸ್ ಹಾಕೊಂಡು ಐ ಮಟ್ ಮೈಸೂರು ಝೂ ಅಂತೇಳಿ ಸ್ಟೇಟಸ್ ಹಾಕ್ಕೊಳ್ತಾರೆ. ಶ್ರೀರಾಮಕೃಷ್ಣ ನೋಡ್ಕೊಂಡು ಬರ್ತಾ ಇದ್ದಾರೆ. ಝೂಗೆ ಹೋಗಬೇಕು, ನಾನು ಝೂಗೆ ಹೋಗಬೇಕು, ಕಲ್ಕತ್ತೆ ಝೂಗೆ ಹೋಗಬೇಕು ಅಂತ ಭಕ್ತನ 2-3 ಬಾರಿ ಕೇಳಿದ್ರು. ಆಯಿತು ಬನ್ನಿ ಅಂತ ಭಕ್ತರು ಕರ್ಕೊಂಡು ಹೋದ್ರು. ಪಾಪ ಶ್ರೀರಾಮಕೃಷ್ಣ ಕೇಳಿದ್ರು ಅಂತ 2-3 ಪ್ರಾಣಿಗಳನ್ನು ನೋಡಿದ್ರು. 4ನೇ ಪ್ರಾಣಿನ ಸಿಂಹವನ್ನು ನೋಡಿದ್ರು. ಸಿಂಹವನ್ನು ನೋಡಿದ ತಕ್ಷಣ ಅವ್ರು ಹೇಳಿದ್ರು, ಇನ್ನೇನು ನೋಡಾಯ್ತಲ್ಲ ವಾಪಸ್ ನಡಿ ಅಂತ. ಅವ್ರಿಗೆಲ್ಲ ಆಶ್ಚರ್ಯ. ಕೆಲವು ದೇಶಗಳಿಂದ ನಾನು ಝೂಗೆ ಹೋಗಬೇಕು ಅಂತ ಹಠ ಮಾಡಿದ್ರಿ. ನಾವಿನ್ನೂ ಕಾಲು ಭಾಗಲ್ಲ, 10%, 5% ನಾವು ನೋಡಿಲ್ಲ ಕಲ್ಕತ್ತಾ ಝೂ. 2-3 ಪ್ರಾಣಿ ನೋಡಿ 4ನೇ ಪ್ರಾಣಿ ಸಿಂಹವನ್ನು ಅಷ್ಟೇ ನಾವು ನೋಡಿದ್ವಿ. ಇನ್ನು ಆಯಿತು, ಇನ್ನೇನು ಉಳಿದೆ, ನಡೀರಿ ವಾಪಸ್ಸು ಅಂತ ಹೇಳ್ತಾ ಇದ್ದೀರಲ್ಲ. ಇಷ್ಟು ದೂರ ಇದಕ್ಕೋಸ್ಕರ ನೀವು ನಮ್ಮನ್ನು ಎಳೆದಿದ್ರ? ಇಷ್ಟು ದೂರ ನಾವು ಜಟ್ಕಾ ಬಂಡಿ ದುಡ್ಡು ಕೊಟ್ಟು ಸಾರೋಟ್ನಲ್ಲಿ ಕರ್ಕೊಂಬರ್ಬೇಕಾಯ್ತಾ? ಟಿಕೆಟ್ ಬೇರೆ ಕೊಂಡ್ಕೊಳ್ಬೇಕಾಯ್ತಾ? ಇಲ್ಲ, ನಾನು ಸಿಂಹ ನೋಡಿ ಆಯ್ತಲ್ಲ, ಇನ್ನೇನು ನೋಡೋದು? ಅರೆ, ಸಿಂಹವನ್ನು ನೋಡಿದ್ರೆ ಬೇರೆ ಪ್ರಾಣಿಗಳಿಲ್ವೇ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಯಾಕೆ ಸಿಂಹವನ್ನು ನೋಡಿದ್ಮೇಲೆ ಇನ್ನು ನೋಡೋದು ಯಾಕೆ? ಸಿಂಹ ಯಾರೋ? ವನರಾಜ, ಮತ್ತು ನನ್ನ ದೇವಿಯ ವಾಹನ. ನನ್ನ ದೇವಿ ವಾಹನ ನೋಡಿದೆ, ನನ್ನ ದೇವಿ ನೋಡ್ದಂಗೆ ಆಯಿತು. ಇನ್ನು ವನರಾಜನ ನೋಡಿದ ಮೇಲೆ, ಮನೆಯ ಯಜಮಾನ ನೋಡಿದ ಮೇಲೆ ಇನ್ನು ಬೇರೆಯವ್ರನ್ನ ನೋಡಿ ಏನು ಪ್ರಯೋಜನ? ಹಾಗಾಗಿ ವನರಾಜನನ್ನು ನೋಡಿದ ಮೇಲೆ ನನಗಿನ್ನು ಯಾರು ನೋಡಬೇಕು, ನನ್ನ ಮನಸ್ಸು ಇಷ್ಟ ಆಗ್ತಿಲ್ಲ, ವಾಪಸ್ ನಡೀರಿ ಅಂತ. ನಮಗಿದು ಓದಿದಾಗ ಏನೋ ಶ್ರೀರಾಮಕೃಷ್ಣಪ್ಪ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಹುಚ್ಚರು ಬೇರೆ ಅಂತ ಎಲ್ಲ ಜನ ಅಂತ ಇದ್ರು. ಪ್ರಾಯಶಃ ಅವಾಗ ಅನ್ನಿಸ್ತಿತ್ತು, ನನಗೂ ಅನಿಸ್ತಾ ಇರುತ್ತೆ ಓದಿದಾಗ ಅಂತೇಳಿ ನಮಗೆಲ್ಲ ಅನಿಸ್ಬಿಡುತ್ತೆ. ಅದರಲ್ಲಿ ಏನೋ ಒಂದು ವಿಶೇಷತೆ ನಮ್ಗೆ ಕಾಣೋದಿಲ್ಲ. ಏನೋ ಅವ್ರಿಗೆ ಅನಿಸ್ತು ಬಿಡು, ಅವ್ರ ಮನಸ್ಸು ಯಾವಾಗಲೂ ಎಲ್ಲೆಲ್ಲೋ ಇರ್ತಾ ಇತ್ತು. ಯಾವಾಗ ಏನಂದ್ರು ಇವರು ಶ್ರೀರಾಮಕೃಷ್ಣ ಅವ್ರಿಗೆ ಗೊತ್ತಾಗ್ಬಿಟ್ಟು ನಮಗೇನು ಗೊತ್ತಾಗುತ್ತೆ ಬಿಡು ಅಂತೇಳಿ ನಾವು ಯಾಕಂದ್ರೆ ವರ್ಣನಾತೀತ ಅಂತ ಹೇಳ್ಬಿಟ್ಟಿದ್ವಲ್ಲ ಭಗವಂತನನ್ನು. ಆದರೆ ಈ ಒಂದು ಸಾಮಾನ್ಯವಾದ ಘಟನೆಯಲ್ಲಿ ಎಷ್ಟು ಗೂಢ ಅರ್ಥ ಇದೆ, ಆಳ ಅರ್ಥ ಇದೆ. ವನರಾಜನನ್ನು ನೋಡಿದ ಮೇಲೆ, ಭಗವಂತನ ವಾಹನವನ್ನು ನೋಡಿದ ತಕ್ಷಣ ಅವ್ರಿಗೆ ಇನ್ನೇನು ನೋಡಬೇಕು ಅಂತ ಅನ್ನಿಸ್ಲಿಲ್ಲ. ಜಗತ್ತಿನಲ್ಲಿ ನಾವು ಇರಬೇಕಾದ್ರೆ ಹೇಗಿರಬೇಕು ಅಂತ ನಮಗೆ ಶ್ರೀರಾಮಕೃಷ್ಣರು ಅವರ ಒಂದೊಂದು ಸಾಮಾನ್ಯವಾದ ಯಕ್ಕಶ್ಚಿತ್ ಘಟನೆಯಿಂದ ನಮಗೆ ತೋರಿಸ್ತಾ ಇದ್ದಾರೆ. ಸುಂದರವಾದ ನಾವೊಂದು ಹೂವನ್ನು ನೋಡ್ತೀವಿ. ಒಬ್ಬ ಭಕ್ತ ಹೂವನ್ನು ನೋಡಿದಾಗ ಏನನ್ಸುತ್ತೆ ಅವನಿಗೆ? ಆಹಾ, ಎಷ್ಟು ಚೆನ್ನಾಗಿದೆ ಹೂವು, ಇದನ್ನು ನಾನು ಭಗವಂತನ ಪಾದಕರ್ಪಿಸಿದ್ರೆ ಎಷ್ಟು ಚೆನ್ನಾಗಾಗುತ್ತೆ, ಆ ಹೂವು ಪವಿತ್ರವಾಗುತ್ತೆ, ನನ್ನ ಜೀವನ ಸಾರ್ಥಕತೆ ಸಿಗುತ್ತೆ ಅಂತ. ಅದೇ ಒಬ್ಬ ಪ್ರಿಯಕರ ಒಂದು ಒಳ್ಳೆಯ ಹೂವನ್ನು ನೋಡಿದಾಗ ನನ್ನ ಪ್ರೇಯಸಿಗೆ ಕೊಡಬೇಕು ಅಂತ ಅನಿಸುತ್ತೆ. ಹೂ ಮಾರೋನು ಏನಾದರೂ ನೋಡಿದ್ರೆ ಇದನ್ನು ಕಿತ್ಕೊಂಡು ಎಷ್ಟು ರೂಪಾಯಿಗೆ ನಾನು ಮಾರಬಹುದು ಅಂತ ಯೋಚನೆ ಮಾಡ್ತಾರೆ. ಇನ್ನೊಬ್ಬ ಚಿತ್ರಕಾರ ನೋಡಿದ ಅಂತಂದರೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಅದನ್ನು ನೋಡಿ ಭಾವಿಸ್ತಾ ಅದನ್ನೊಂದು ಚಿತ್ರವನ್ನು ತೆಗೆಯುವಂತಹ ಆಲೋಚನೆಯನ್ನು ಮಾಡ್ತಾರೆ. ಹೂ ಒಂದೇ, ಆದರೆ ಒಬ್ಬೊಬ್ಬರು ನೋಡ್ತಾ ಇರುವಂಥ ದೃಷ್ಟಿಕೋನ ಬೇರೆ ಬೇರೆ, ನಾವು ಅದಕ್ಕೆ ಪ್ರತಿಕ್ರಿಯಿಸ್ತಿದ್ದಂಥದ್ದು ಬೇರೆ ಬೇರೆ. ಅದಕ್ಕೆ ಆಧ್ಯಾತ್ಮಿಕ ಜೀವನ ಅಂದ್ರೇನು? ಎಲ್ಲವೂ ಕೂಡ ನಮ್ಮ ದೃಷ್ಟಿಕೋನಗಳ ಬದಲಾವಣೆ, ನಮ್ಮ ಆಲೋಚನೆಗಳ ಬದಲಾವಣೆ ಅಷ್ಟೇ. ಈ ಮಾಸ್ಟರ್ ಮಹರ್ಷಿ ಆತ್ಮದರ್ಶಿ ಆದರೂ, ಆತ್ಮ ಸಾಕ್ಷಾತ್ಕಾರ ಆಯಿತು ಅಂತಂದರೆ ಅವ್ರಿಗೆಲ್ಲ ಆರಾಮಾಗಿ ಜೀವನ ಏನು ಇರಲಿಲ್ಲ. ಅವ್ರು ನಮಗೇನ 10 ಪಟ್ಟು ಜೀವನ ಪಾಪ ತುಂಬ ಕಷ್ಟಪಟ್ಟರು. ಅದಕ್ಕೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಒಳ್ಳೆ ಮಾತಿದೆ, ಇಸ್ರೇಲಿಗಳು ಜ್ಯೂಸ್ ಅಂತ ನೀವು ಹೇಳ್ತೀವಲ್ಲ, ಹೇಗೆ ನಾವು ಪುಣ್ಯಭೂಮಿ, ನಮ್ಮ ಭಾರತದ ಪುಣ್ಯಭೂಮಿ, ತುಂಬ ಪುಣ್ಯ ಮಾಡಿದರೆ ಮಾತ್ರ ಈ ಭರತ ಭೂಮಿಯಲ್ಲಿ ನಾವು ಜನ್ಮನೆತ್ಬೋದು ಅಂತ ಹೇಳ್ತೀವೋ, ಅದೇ ರೀತಿ ಅವರಲ್ಲೂ ಕೂಡ ಅದೇ ಭಾವನೆ ಇದೆ.
ಏನಂತಂದರೆ ಯಾರು ಭಗವಂತನಿಂದ ವಿಶೇಷವಾಗಿ ಆಯ್ದಲ್ಪಟ್ಟಿರ್ತಾನೋ ಅವನು ಮಾತ್ರ ಜ್ಯೂ ಆಗಿ ಯಹೂದಿಯಾಗಿ ಇಸ್ರೇಲ್ ಹುಟ್ಲಿಕ್ಕೆ ಸಾಧ್ಯ ಅಂತ ಅವರ ಭಾವನೆ. ಇಸ್ರೇಲಿಗಳು ಯಹೂದಿಗಳು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದ್ರು ಅಂಥೇಳಿ ಆಮೇಲಿಂದ ಬಂದಂಥ ಎಲ್ಲ ಕ್ರೈಸ್ತ ಜನಾಂಗದವರು ಎಲ್ಲೆಲ್ಲಿ ಸಿಗ್ತಾರೋ ಈ ಯಹೂದಿಗಳನ್ನು ಎಲ್ಲರನ್ನೂ ಹೊಡೆದ್ರು, ಸಾಯಿಸಿದ್ರು. ಇವತ್ತು ಮೈನಾರಿಟಿ ಆಗಿಬಿಡ್ತಾರೆ ಇಸ್ರೇಲಿಗಳು. ಅದಕ್ಕೆ ಒಂದ್ಸರಿ ಒಬ್ಬ ಇಸ್ರೇಲಿ ಪ್ರಾರ್ಥನೆ ಮಾಡ್ತಾನೆ. ಅವ್ರ ಧರ್ಮಗುರು ಹತ್ರ ಕೇಳ್ತಾನೆ, ಹೇ ಧರ್ಮಗುರುವೇ, ನಾವು ಇಸ್ರೇಲಿಗಳು ಯಹೂದಿಗಳು ಇಸ್ರೇಲ್ ಹುಟ್ಟೋದಾದರೆ ಅದಕ್ಕೆ ಕಾರಣ ಏನು? ಭಗವಂತ ನಮ್ಮನ್ನು ವಿಶೇಷವಾಗಿ ಆಯ್ಕೆ ಮಾಡಿಕೊಂಡಾಗ ಮಾತ್ರಪ್ಪ ನಾವು ಇಸ್ರೇಲಿಗಳಾಗಿ ಯಹೂದಿಗಳಾಗಿ ಇಸ್ರೇಲ್ ಹುಟ್ಟಲಿಕ್ಕೆ ಸಾಧ್ಯ ಅಂತ. ಅವಾಗ ಅವನು ಅಲ್ಲೇ ಕೇಳ್ತಾನೆ, ಹೇ ಭಗವಂತ, ಸ್ವಲ್ಪ ವರ್ಷಗಳಾದರೂ ನಿನ್ನ ಆಯ್ಕೆಯನ್ನು ಬೇರೆ ದೇಶಕ್ಕೆ ಮಾಡ್ಕೋ, ನಾವು ಆರಾಮಾಗಿರ್ತೀವಿ. ಯಾಕೆ ನೀನು ಈ ರೀತಿ ಆಯ್ಕೆ ಮಾಡಿಕೊಂಡು ನಾವು ಇಸ್ರೇಲಿಗಳಾಗಿ ಹುಡ್ತಾ ಇದ್ದೀವಿ, ಜನ ನಮ್ಮನ್ನು ಈ ಕ್ರೈಸ್ತರು ಅವರು ಇವರನ್ನು ಹೊಡೆದಾಕ್ತಾ ಇದ್ದಾರೆ ಅಂತ. ಇಲ್ಲಿ ನಾನು ಹೇಳಲಿಕ್ಕೆ ಹೊಟ್ಟಿದ್ದೇನು ಅಂತಂದರೆ, ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಪುರುಷರು ಅಂತ ಅನಿಸ್ಕೊಂಡರು ಕೂಡ ನಮಗಿನ 10 ಪಟ್ಟು 100 ಪಟ್ಟು ಕಷ್ಟಗಳನ್ನು ಅನುಭವಿಸೇ ಇರ್ತಾರೆ. ಆದರೆ ಅದು ಅವರನ್ನು ವಿಚಲಿತರನ್ನಾಗಿ ಮಾಡೋದಿಲ್ಲ. ಅವರ ಗುರಿಯನ್ನು ಮುಟ್ಟಲಿಕ್ಕೆ ಬೇಕಾಗುವುದನ್ನೆಲ್ಲ ಮಾಡಿಬಿಡ್ತಾರೆ ಅವರು, ಬೇರೆದನ್ನು ಅವರು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಹೇಳಿ. ಸೊ ಶ್ರೀರಾಮಕೃಷ್ಣ ಜೀವನದಲ್ಲಿ ನೋಡಿ, ಒಂದೊಂದು ಘಟನೆ ಹಿಂದೆ ಎಷ್ಟು ಗೂಢವಾದ ಆಳವಾದ ಅರ್ಥ ಇದೆ. ಒಂದವ್ರು ಸರ್ಕಸಲ್ಲಿ ಹೋಗಿ ಸಿಂಹವನ್ನು ನೋಡಿದ ತಕ್ಷಣ ಸಾಕು ಬನ್ನಿ ಅನ್ನೋದರ ಹಿಂದೆ ಕೂಡ ಎಷ್ಟು ಅರ್ಥ ಇದೆ. ಇರಲಿ, ಇನ್ನು ಆಮೇಲೆ ಮುಂದೆ ಹೇಳ್ತಾರೆ, ನನಗೆ ಕಾಮಾರ್ಪುಕುರದಲ್ಲಿ, ಸಿಹೋರಲ್ಲಿ, ಜಯರಾಮ್ ಬಾಟಿಯಲ್ಲಿ ಇತ್ಯಾದಿ ಶ್ರೀರಾಮಕೃಷ್ಣರಿಗೆ ಸಂಬಂಧಪಟ್ಟ ಎಲ್ಲ ತೀರ್ಥಕ್ಷೇತ್ರಗಳನ್ನು ಮುಗಿಸ್ಕೊಂಡು ಬಂದು ನನ್ನ ಮನಸ್ಸು ಅವರ್ಣನೀಯವಾದ ಆನಂದದಿಂದ ನಂದು ಪುಳಕಿತವಾಯಿತು. ಕಾಮಾರ್ಪುಕುರದ ಒಂದೊಂದು ಭಾಗವನ್ನು ನೋಡ್ತಿದ್ದಾಗ ನನಗೆ ಅನುಭವ ಆಗಿದ್ದು ಏನು ಗೊತ್ತೇನು? ಕಾಮಾರ್ಪುಕುರ ಇದೊಂದು ಸಾಮಾನ್ಯ ಭೂಮಿಯಲ್ಲ, ಇದೊಂದು ಅತ್ಯಂತ ಪವಿತ್ರವಾದ ಭೂಮಿ, ಪುಣ್ಯ ಭೂಮಿ, ತೀರ್ಥಕ್ಷೇತ್ರ ಅಂತ ಹೇಳ್ತಾ ಅದಕ್ಕೆ ಅವರ ಡೈರಿಯಲ್ಲಿ ಅವ್ರು ಬರ್ಕೊಳ್ತಾರೆ, ನಾನಿವತ್ತು ತೀರ್ಥರಾಜಕ್ಕೆ ಭೇಟಿ ಇಟ್ಟೆ ಅಂತ. ಕಾಮಾರ್ಪುಕುರಕ್ಕೆ ಅವರು ಹೊಸ ಹೆಸರನ್ನು ಕೊಟ್ಟಿದ್ದಾರೆ, ಮಾಸ್ಟರ್ ಮಹಾಶಯ. ಏನಂತ? ತೀರ್ಥರಾಜ ಅಂತ. ತೀರ್ಥರಾಜ ಅಂದರೆ ನಮ್ಮ ಸಾಮಾನ್ಯವಾಗಿ ಪ್ರಯಾಗ, ಅಲಹಾಬಾದ್ ಅಂತ ಇವತ್ತು ಅದು ಹೊಸ ಹೆಸರಿತ್ತು, ಅಕ್ಬರ್ ಇಟ್ಟಿದ್ದು, ಅದರ ಹಳೆಯ ಹೆಸರು ನಿಜವಾಗ್ಲೂ ಪ್ರಯಾಗ. ಮತ್ತು ಇವತ್ತು ಪ್ರಯಾಗ ಅಂತ ಮತ್ತೆ ಚೇಂಜ್ ಮಾಡಿದ್ದಾರೆ. ಪ್ರಯಾಗ ಅಂದರೆ ತೀರ್ಥರಾಜ ಅಂತ ನಾವು ಕರಿತೀವಿ. ಆದರೆ ಮಾಸ್ಟರ್ ಮಹಾಶಯನಿಗೆ ಕಾಮಾರ್ಪುಕುರಕ್ಕೆ ಹೋದಾಗ ಅಲ್ಲಿ ಆದಂಥ ಆಧ್ಯಾತ್ಮಿಕ ಅನುಭವಗಳ ಆಧಾರದ ಮೇಲೆ ಅವ್ರು ಹೇಳ್ತಾನೆ, ಕಾಮಾರ್ಪುಕುರನೇ ನಮಗೆ ತೀರ್ಥರಾಜ ಅಂತ. ನಾವು ರಾಮಕೃಷ್ಣ ಶಾರದಾದೇವಿಯ ಭಕ್ತರು ಈ ರೀತಿ ಬೇಲೂರು ಮಠಕ್ಕೆ, ದಕ್ಷಿಣೇಶ್ವರಕ್ಕೆ, ಕಾಮಾರ್ಪುಕುರ ಜಯರಂಬಡಿಗೆ ಹೋಗಬೇಕಾದ್ರೆ ಎಂತಹ ಮನಸ್ಥಿತಿಯನ್ನು ಇಟ್ಕೊಂಡು ಯಾವ ರೀತಿಯ ಮಾನಸಿಕ ತಯಾರಿಗಳನ್ನು ನಾವು ಮಾಡಿಕೊಂಡು ಹೋಗಬೇಕು ಅಂಥೇಳಿ ಮಾಸ್ಟರ್ ಮಹಾಶಯನ ಜೀವನದಲ್ಲಿ ನೋಡಿದಾಗ ಗೊತ್ತಾಗ್ತದೆ. 11 ಫೆಬ್ರವರಿ 1886 ಶ್ರೀರಾಮಕೃಷ್ಣಗಾಗಲೇ ಕಾಶಿಪುರಕ್ಕೆ ಬಂದಿದ್ದಾರೆ. ಅವರ ಗಂಟಲು ನೋವಿನಿಂದ ಬಳಲ್ತಾ ಇದ್ದಾರೆ. ಕ್ಯಾನ್ಸರ್ ಅಂತ ಈಗಾಗಲೇ ಅದು ಪ್ರೂವ್ ಆಗಿಬಿಟ್ಟಿದೆ. ಅವರ ಶರೀರ ಜರ್ಜರಿತವಾಗ್ತಾ ಇದೆ. 1 ಸ್ಪೂನ್ 2 ಸ್ಪೂನಷ್ಟು ಆಹಾರವನ್ನು ಸ್ವೀಕರಿಸಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಿತ್ಯ ಕೃಶರಾಗ್ತಾ ಇದ್ದಾರೆ. ಮೂಳೆಯ ಮೇಲೆ ಒಂದು ಚರ್ಮದ ಹೊದಿಕೆ ಇದ್ದಂತೆ ಅಷ್ಟು ತೆಳ್ಳಗಾಗ್ಬಿಟ್ಟಿದ್ದಾರೆ ಶ್ರೀರಾಮಕೃಷ್ಣರು. ಆ ಸಮಯದಲ್ಲಿ ಶ್ರೀರಾಮಕೃಷ್ಣ ಒಂದು ದಿವಸ ಒಂದು ಪೇಪರನ್ನು, ಕಾಗದವನ್ನು ತನ್ನಿ ಅಂತೇಳಿ, ಪೆನ್ಸಿಲನ್ನು ತನ್ನಿ ಅಂಥೇಳಿ ಶ್ರೀರಾಮಕೃಷ್ಣ ಬರೀತಾರೆ, ಶ್ರೀರಾಧೆ ಪ್ರೇಮಮಯಿ ನರೇಂದ್ರ ಒಳಗೂ ಹೊರಗೂ ಸಂಚರಿಸಿ ಬೋಧನೆ ಮಾಡುತ್ತಾನೆ ಜೈ ರಾಧೆ. ನರೇಂದ್ರ ಒಳಗೂ ಹೊರಗೂ ಅಂದರೆ ಭಾರತದಲ್ಲೂ ಮತ್ತು ಇಡೀ ವಿಶ್ವದಲ್ಲೂ ಕೂಡ ಅವನು ಬೋಧನೆಯನ್ನು ಮಾಡ್ತಾನೆ, ಜಾಗೃತಿಯನ್ನು ಮಾಡ್ತಾನೆ ಅಂತ ಶ್ರೀರಾಮಕೃಷ್ಣರು 1886 ಹೇಳಿಬಿಟ್ಟಿದ್ರು. ಇದು ಯಾವಾಗ ಬರೆದು ತೋರಿಸಿದ್ರು ಶ್ರೀರಾಮಕೃಷ್ಣ ನರೇಂದ್ರನ್ ಕೊಡ್ತಾರೆ. ನರೇಂದ್ರ ಹೇಳ್ತಾನೆ, ನಾನು ಅದನ್ನೆಲ್ಲ ಮಾಡುವುದಿಲ್ಲ, ನನಗಿದೆಲ್ಲ ಇಷ್ಟ ಇಲ್ಲ ಅಂತೇಳಿ. ಶ್ರೀರಾಮಕೃಷ್ಣ ಹೇಳ್ತಾರೆ, ನಿನ್ನ ಮೂಳೆಗಳು ಅದನ್ನು ಮಾಡಿಸ್ತದೆ ನಿನಗೆ ಅಂತೇಳಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಆಮೇಲೆ ಅವ್ರ ಗಂಟಲವರಿಂದ ಹೆಚ್ಚು ಮಾತಾಡಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಇದನ್ನು ನಾವು ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಹೇಗೆ ಉಂಟಾಯಿತು ಅಂತ ನಾವು ನೋಡ್ತೀವಿ. ಸ್ವಾಮಿ ವಿವೇಕಾನಂದರಿಗೆ ಮೊದಲು ನಿರ್ವಿಕಲ್ಪ ಸಮಾಧಿ ಅನುಭವ ಆದಮೇಲೆ ಬಂದ ಮೇಲೆ ನರೇನ ಶ್ರೀರಾಮಕೃಷ್ಣ ಹತ್ರ, ಇವತ್ತು ನಿನಗೆ ಅನುಭವ ಆಯ್ತಲ್ಲ ಸಾಕು, ನೀನು ಇಷ್ಟು ದಿವಸ ನಾನು ಪೀಡಿಸಿದೀಯಾ, ನಿರ್ವಿಕಲ್ಪ ಸಮಾಧಿಗೋಸ್ಕರ ನಾನು ಇವತ್ತು ಕೊಟ್ಟಿದ್ದೀನಿ, ಇನ್ನು ಮುಗಿದೋಯ್ತು. ಆ ಮನೆಗೆ ಬೀಗವನ್ನು ಹಾಕಿ ಅಮ್ಮ ತಾಯಿ ಇಟ್ಕೊಂಡಿದ್ದಾಳೆ. ತಾಯಿ ಅವಳ ಕೆಲಸವನ್ನೆಲ್ಲ ಮುಗಿದ ಮೇಲೆ ಆ ಬೀಗವನ್ನು ಓಪನ್ ಮಾಡ್ತಾಳೆ. ಅಲ್ಲಿವರೆಗೂ ನಿನಗೆ ಒಳಗೆ ಪ್ರವೇಶವಿಲ್ಲ ಅಂತ ಮಾತಾಡ್ತಾರೆ. ಇದೆಲ್ಲ ನೋಡಿದಾಗ ನಮಗೊಂಥರ ಕವಿ ಕಲ್ಪನೆ ಅಂತ ಕಾಣ್ತಾರೆ. ಅಂದ್ರೇನು?
ನಿನ್ನ ಮೂರ್ತ ಸ್ವರೂಪ, ನಿನ್ನ ನೈಜ ಸ್ವರೂಪ ನಿನಗೆ ಅರ್ಥ ಆಗಿದೆ. ನಿಜವಾಗ್ಲೂ ನೀನು ಏನನ್ನು ಆಸ್ವಾದನೆ ಮಾಡ್ತಿರ್ತೀಯ, ತನ್ನಲ್ಲಿ ತಾನು ಇರೋದನ್ನು ನೀನು ಇಷ್ಟಪಡ್ತಿದ್ಯಾ. ಅದು ನಿನ್ನೊಳಗೆ ನೀನು ಯಾವಾಗಲೂ ಇದ್ಬಿಟ್ಟ ಅಂದರೆ ಜಗತ್ತಿನ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ. ನೀನು ಜಗತ್ತಿನ ಕಾರ್ಯವನ್ನು ಮುಗಿಸಿದ ಮೇಲೆ, ನಿನ್ನ ಲೀಲಾ ಕಾರ್ಯವನ್ನು ಮುಗಿಸಿದ ಮೇಲೆ ನೀನು ಮತ್ತೆ ನಿನ್ನ ಸ್ವರೂಪದಲ್ಲಿ ಹೊರಟೋಗ್ತೀಯಾ. ನೀನು ಎಲ್ಲಿಂದ ಬಂದಿದೆಯೋ ಅಲ್ಲಿಗೆ ಹೊರಟೋಗ್ತೀಯ ಅಂತೇಳಿ ಶ್ರೀರಾಮಕೃಷ್ಣರು ಮಾರ್ಮಿಕವಾಗಿ ಉತ್ತರ ಕೊಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು, ಸ್ವಾಮಿ ವಿವೇಕಾನಂದರು, ಶಾರದಾದೇವಿಯವರು, ಅವರುಗಳು ಅವತಾರ ಪುರುಷರು, ಎಲ್ಲ ಅವತಾರ ಪುರುಷರು, ರಾಮ ಕೃಷ್ಣ ಆಗಿರಬಹುದು, ಅವರುಗಳು ನಮ್ಮಗಳಿಗೂ ಇರುವಂಥ ವ್ಯತ್ಯಾಸ ಇದೆ. ನಾವು ನಮ್ಮ ಪೂರ್ವ ಜನ್ಮಗಳ ಕರ್ಮದ ಫಲದಿಂದ, ಪ್ರಾರಬ್ಧ ಕರ್ಮದ ಫಲದಿಂದ ನಾವು ಹುಟ್ಟಿದ್ದೀವಿ. ಹಾಗಾಗಿ ಪಾಪ ಪುಣ್ಯಗಳನ್ನು ಮಾಡ್ತಾ ಇದ್ದೀವಿ, ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದೀವಿ. ನಾವಿದರಲ್ಲಿ ಪಾತ್ರಧಾರಿಗಳಾಗಿ ಬಂದಿದ್ದೀವಿ. ಆದರೆ ಅವರೇ ಸ್ವಯಂ ಇಚ್ಛೆ ಪಟ್ಟು, ಯಾವ ಬಲಾತ್ಕಾರವೂ ಇಲ್ಲದೆ ಸ್ವಯಂ ಅವರೇ ಇಚ್ಛೆ ಪಟ್ಟು ಅವರು ಬಂದು ಅವರು ಮಾಡಿಬಿಟ್ಟು ಹೋಗ್ತಾರೆ. ಉದಾಹರಣೆಗೆ ನಾವು ಯಾವುದಾದ್ರು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದರೆ, ನನಗೆ ಇಷ್ಟವೋ ಕಷ್ಟವೋ ನಾನು ಆಫೀಸ್ಗೆ ಹೋಗ್ತೀನಿ ಇಲ್ಲ ಹೋಗಲ್ಲ ಅಂತಂದರೆ ಸಂಬಳ ಕೊಡಲ್ಲ, ನಾನು ಹೋಗಲೇಬೇಕು. ಆದರೆ ಆಫೀಸಿನ ಬಾಸು ಅವ್ನಿಗೆ ಅವತ್ತು ಯಾಕೋ ಇಷ್ಟ ಬರಲಿ, ನನಗೆ ಯಾಕೋ ಇವತ್ತು ಆಫೀಸ್ಗೆ ಹೋಗ್ಲಿಕ್ಕೆ ನಂಗೆ ಮೂಡೌಟ್ ಅಂತ ಅನಿಸಿ ಅವ್ನಿಗೇನಾದ್ರೂ ಆಫೀಸ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಅವ್ನು ಮನೇಲೇ ಕೂತ್ಕೊಳ್ಬೋದು. ಅವನನ್ನು ಯಾರೇನು ಕೇಳಲ್ಲ, ನೀವು ಯಾಕೆ ಆಫೀಸಿಗೆ ಬರಲಿಲ್ಲ ಸರ್ ಇವತ್ತು, ನಮಗೆಲ್ಲ ಹೇಳ್ತಿದ್ರಲ್ಲ ಅಂತ. ಒಬ್ಬ ಅವತಾರ ಪುರುಷನಿಗೂ ಜೀವಾತ್ಮನಿಗೂ ಇರುವಂಥ ವ್ಯತ್ಯಾಸ ಇದೆ. ಅವನು ಇಚ್ಛೆಪಟ್ಟು ಬರ್ತಾನೆ, ಬೇಕಾದಾಗ ಬರ್ತಾನೆ, ಬೇಕಾದಾಗ ಹೊರಟೋಗ್ತಾನೆ. ಯಾಕೆ ಸ್ವಾಮಿ ವಿವೇಕಾನಂದ ಇದು ಯುವಕರು ತುಂಬ ನಾನು ಕೇಳ್ತಿರ್ತಾರೆ ಎಲ್ಲ ಉಪನ್ಯಾಸಗಳು, ಸ್ವಾಮಿ ವಿವೇಕಾನಂದ 39 ವರ್ಷಕ್ಕೆ ಹೊರಟೋಗ್ಬಿಟ್ರಲ್ಲ, ಯಾಕೆ ಅವ್ರು ಇನ್ನೂ ಕೆಲಸ ಮಾಡ್ಬೋದಿತ್ತಲ್ಲ, ಇನ್ನೂ ಭಾರತವನ್ನು ಜಾಗೃತ ಮಾಡ್ಬೋದಿತ್ತಲ್ಲ, ಯಾಕೆ ಅವ್ರಿಗೇನು ಕಾಯಿಲೆ ಬಂದಿತ್ತೆ. ಇವತ್ತು ಬೇರೆ ದುರಾದೃಷ್ಟ ಏನಪ್ಪ ಅಂದರೆ ಯೂಟ್ಯೂಬ್ಗಳಲ್ಲಿ ಸ್ವಾಮಿ ವಿವೇಕಾನಂದ 36 ಕಾಯಿಲೆ ಇತ್ತು ಅಂತೇಳಿ ಅವ್ರು ಎಲ್ಲಿಂದ ಸಿಕ್ತೋ ಗೊತ್ತಿಲ್ಲ, 36 ಕಾಯಿಲೆ ಇತ್ತು ಅಂತೇಳಿ ಒಂದು ದೊಡ್ಡ ಲಿಸ್ಟನ್ನೇ ಕೊಟ್ಬಿಟ್ಟಿದ್ದಾರೆ. ಅವಾಗೆಲ್ಲ ಸ್ವಾಮಿ ವಿವೇಕಾನಂದ ಚಾಮುಂಡಿ ಅವ್ರು ಯಾವಾಗ ಬೇಕಾದರೂ ಅವರು ಜೀವನವನ್ನು ತ್ಯಾಗ ಮಾಡುವಂಥ ಶಕ್ತಿ ಅವರಲ್ಲಿತ್ತು. ಇದನ್ನು ಶ್ರೀರಾಮಕೃಷ್ಣ ಮತ್ತೆ ಮತ್ತೆ ಖಾತ್ರಿ ಮಾಡಿದರು. ಸ್ವಯಂ ಸ್ವಾಮಿ ವಿವೇಕಾನಂದರು ಹೇಳಿದರು, ನನ್ನ 40ನೇ ವಯಸ್ಸನ್ನು ನಾನು ನೋಡುವುದಿಲ್ಲ ಅಂತ ಸ್ವಾಮಿ ವಿವೇಕಾನಂದರು ಮುಂದೆ ಹೇಳಿದರು. ಶ್ರೀರಾಮಕೃಷ್ಣ ಜೀವನದಲ್ಲೂ ನಾವು ನೋಡ್ತೀವಿ, ಏನೇನು ಘಟನೆಗಳಾಗುತ್ತೆ, ಇಂತಿಂಥ ಘಟನೆಗಳಾದರೆ ಅರ್ಥ ಮಾಡ್ಕೊಂಡು ನಾನು ಇರೋದಿಲ್ಲ ಅಂತ ಹಲವಾರು ವರ್ಷಗಳ ಮುಂಚೆನೇ, ಇನ್ನು ಭಕ್ತರು ಬರುವುದಕ್ಕಿಂತ ಮುಂಚೆನೇ ಶ್ರೀಮಾತೆ ಅವ್ರ ಶ್ರೀರಾಮಕೃಷ್ಣಲ್ಲೇ ಹೇಳಿಬಿಟ್ಟಿದ್ರು. ಅಂದರೆ ಇವರೆಲ್ಲ ಡಿಸೈಡ್ ಮಾಡಿ ಇವ್ರ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಎಲ್ಲ ಬ್ಲೂ ಪ್ರಿಂಟ್ ಮಾಡ್ಕೊಂಡು ಬಂದಿದ್ರು. ಇವ್ರು ಆ್ಯಕ್ಟಿಂಗ್ ಮುಗಿಸ್ಕೊಂಡು ಹೊರಟೋಗ್ತಾರೆ. ಸೊ ಅವರು ಕೂಡ ಹತ್ರಲ್ಲ, ಅವರು ಕೂಡ ಕರೆದ್ರಲ್ಲ, ಅವರು ಕೂಡ ಕೋಪ ಮಾಡ್ಕೊಂಡ್ರಲ್ಲ ಅಂತಾರ. ಮತ್ತು ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಅಂತ ಎಷ್ಟೋ ಬಾರಿ ಅವ್ರ ಜೀವನ ನೋಡ್ತಾ ಇದ್ದಂಗೆ ನಮ್ಗೆ ಅನಿಸ್ಬಿಡುತ್ತೆ. ಸೀತೆಗೋಸ್ಕರ ರಾಮನೂ ಹತ್ನಲ್ಲ, ಮತ್ತು ಅವನು ನನ್ನ ಅವತಾರ ಪುರುಷ ದೇವರು ಅಂತ ಹೇಗೆ ಸ್ವೀಕರಿಸಲಿ ಅನ್ನುವಂಥ ಪ್ರಶ್ನೆ ನಮಗೆ ಬರುತ್ತೆ. ಯಾಕೆ ಅವನು ಹತ್ತೋಕ್ಕಂತಂದರೆ ಒಬ್ಬ ಸಾಮಾನ್ಯವಾಗಿ ಒಬ್ಬ ಮಾನವನಾಗಿ ಹುಟ್ಟಿದಾಗ ಮಾನವನಲ್ಲಿರುವ ಭಾವನೆಗಳು, ಮಾನವನ ಜೀವನ ಶೈಲಿಯನ್ನೇ ಉಪಯೋಗಿಸ್ಕೊಂಡು ಶ್ರೇಷ್ಠ ಮಾನವನಾಗಲಿಕ್ಕೆ ಹೇಗೆ ಸಾಧ್ಯ, ದಿವ್ಯಾತ್ಮನಾಗಿ ಹೇಗ್ಲಿಕ್ಕೆ ಸಾಧ್ಯ ಅಂತೇಳಿ ಅವರುಗಳು ತೋರಿಸ್ಲಿಕ್ಕೋಸ್ಕರ ನಮಗೆಲ್ಲ ಮಾಡಿದ್ದು. ಶ್ರೀರಾಮಕೃಷ್ಣ ದೇವರು ಅಂತೀರಾ, ಅವರೇ ಕಾಳಿಯ ಸಾಕ್ಷಾತ್ಕಾರ ಮಾಡಿಕೊಂಡ್ರು, ದೇವ್ರ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಇವರೇ ದೇವರಾಗಿದ್ದರೆ ಮತ್ತು ಇವ್ರು ದೇವ್ರ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ ಯಾಕೆ ಸಾಧನೆ ಮಾಡಬೇಕಾಯಿತು? ನೀವು ಹೇಳಿದ್ರಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅನಿಸುತ್ತಲ್ಲ ಅಂತ ಇವತ್ತಿನ ಸೋಕಾಲ್ ರ್ಯಾಷನಲಿಸ್ಟ್ ಬುದ್ಧಿಜೀವಿಗಳು ಹೇಳ್ತಿರ್ತಾರೆ. ಈ ಅವತಾರದ ಕಲ್ಪನೆ ನಮ್ಗೆ ಗೊತ್ತಾಗದಿದ್ದರೆ ಇದೇ ಸಮಸ್ಯೆ ನಮಗೆ. ಅವರು ಶ್ರೀರಾಮಕೃಷ್ಣರು 4 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅತ್ಯಂತ ಸಾಧನೆಯನ್ನು ಮಾಡಿ ಕಾಳಿಯನ್ನು ಯಾಕೆ ಕಂಡುಕೊಳ್ಬೇಕಾಯಿತು ಅಂತ ಅಂದರೆ, ಒಬ್ಬ ಸಾಧಕ ಯಾವ ರೀತಿ ಇರಬೇಕು ಅಂತ ನಮಗೆ ತೋರಿಸ್ಲಿಕ್ಕೋಸ್ಕರ ಅವರೆಲ್ಲ ಮಾಡಿದ್ದು. ಅದನ್ನೇ ಶ್ರೀರಾಮಕೃಷ್ಣ ಒಂದು ಕಡೆ ತುಂಬ ಚೆನ್ನಾಗಿ ಒಂದೇ ಒಂದು ವಾಕ್ಯದಲ್ಲಿ ಮುಗಿಸ್ಬಿಡ್ತಾರೆ. ನಾನು ಅಚ್ಚನ್ನು ತಯಾರಿಸಿ ಮಾಡಿ ಬಿಟ್ಟು ಹೋಗಿದ್ದೇನೆ, ನೀವು ನಿಮ್ಮನ್ನು ಅದರಲ್ಲಿ ಒಯ್ಕೊಂಡ್ರೆ ಸಾಕು ಅಂತ. ಪ್ರಾಯಶಃ ಸಕ್ಕರೆ ಹೆಚ್ಚು ಬೆಲ್ಲ ಹೆಚ್ಚು ನಾವೆಲ್ಲ ನೋಡಿದ್ದೀವಿ. ಸಕ್ಕರೆ ಹೆಚ್ಚು ಬೆಲ್ಲದ ಅಚ್ಚು ರೆಡಿ ಮಾಡಿಬಿಟ್ಟು ನಾವು ಸಕ್ಕರೆ ಪಾಕವನ್ನು ಬೆಲ್ಲದ ಪಾಕವನ್ನು ಹಾಕಿ ಅದು ನಿರ್ದಿಷ್ಟವಾದ ಸಮಯವಾದ ಮೇಲೆ ಆ ಅಚ್ಚನ್ನು ತೆಗೆದಾಗ ಪಾಕ ಅದು ನಮ್ಗೆ ಬೇಕಾದ ರೀತಿ ರೆಡಿಯಾಗಿರುತ್ತೆ. ಅದೇ ರೀತಿ ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ಸಾಧನೆಯನ್ನು ಮಾಡಿ ಯಾವ ರೀತಿ ಸಾಧನೆ ಮಾಡಬೇಕು ಅಂಥೇಳಿ ನಿರ್ದಿಷ್ಟವಾಗಿ ಒಂದು ಪಥವನ್ನು, ಒಂದು ನವೀನ ಪಥವನ್ನು, ಹೊಸ ಪಥವನ್ನು, ಈ ಕಲಿಯುಗಕ್ಕೆ ನಿಮಗೆ ಬೇಕಾದಂಥ ರೀತಿಯ ಒಂದು ಪಥವನ್ನು ಹೊಸದಾಗಿ ಸೃಷ್ಟಿಯನ್ನು ಮಾಡಿ ಒಂದು ಅಚ್ಚನ್ನು ಅಂದರೆ ಒಂದು ಮಾಡೆಲನ್ನು ತಯಾರಿಸಿ ನಿಮಗೆ ಕೊಟ್ಟು ಹೋಗ್ತಾ ಇದ್ದೀನಿ. ನಿಮ್ಮನ್ನು ನೀವು ಅದರಲ್ಲಿ ಹಾಕ್ಕೋಬೇಕು. ಅಂದ್ರೇನು? ನಾನು ಕೊಟ್ಟಿರುವಂಥ ಉಪದೇಶಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಂಡು ಆ ರೀತಿ ನೀವು ನಡೆದುಬಿಟ್ರಿ ಅಂದರೆ ನೀವು ನಿಮ್ಮ ಗುರಿಯನ್ನು ಮುಟ್ತೀರಾ, ಭಗವಂತನನ್ನು ಮುಟ್ತೀರಾ ಅಂತೇಳಿ ಶ್ರೀರಾಮಕೃಷ್ಣರು ಹೇಳುವ ಮಾತಿನ ಗೂಢ ಅರ್ಥ ಅದನ್ನೇ ನಾವು ಇಲ್ಲಿ ಕಾಣಬಹುದು. ಇದಾದಮೇಲೆ ಶ್ರೀರಾಮಕೃಷ್ಣ ಈ ರೀತಿ ಹೇಳಿದ್ರು ಅಂತೇಳಿ ಇದು ಹೇಳಿದಾಗ ಮಾಸ್ಟರ್ ಇರಲಿಲ್ಲ. ಆಮೇಲೆ ಸಂಜೆ ಬರ್ತಾನೆ, ಅವಾಗ ಶ್ರೀರಾಮಕೃಷ್ಣ ಹೇಳಿದ್ರು ಅಂತ ಅವ್ನು ಗೊತ್ತಾದಾಗ ಮತ್ತು ಆ ಪೇಪರಲ್ಲಿ ಏನು ಬರೆದಿದ್ರು ಶ್ರೀರಾಮಕೃಷ್ಣರು ಇವತ್ತು ಕೂಡ ನಾವು ನೋಡ್ಬೋದು. ಇದನ್ನೆಲ್ಲ ಇವತ್ತು ಕೂಡ ನಮ್ಮ ಮ್ಯೂಸಿಯಮಲ್ಲಿ ಬೇಲೂರು ಮಠದಲ್ಲಿ ಇಟ್ಟಿದ್ದಾರೆ ಮತ್ತು ಹಲವಾರು ಪುಸ್ತಕಗಳೆಲ್ಲ ಪ್ರಿಂಟ್ ಆಗಿದೆ, ನವಿಲಿನಿಂದು ಇತ್ಯಾದಿ ಎಲ್ಲ.
ಅದನ್ನು ಒಂದೇ ಒಂದು ಸರಿ ನೋಡಿದ ತಕ್ಷಣ ಶ್ರೀರಾಮಕೃಷ್ಣ ಏನು ಬರೆದಿದ್ರು, ಶ್ರೀರಾಮಕೃಷ್ಣ ಬರೆದಿದ್ದಂಥ ಚಿತ್ರ ಅದನ್ನು ಒಂದೇ ಒಂದು ಸರಿ ನೋಡ್ತಾನೆ ಮಾಸ್ಟರ್ ಮಹಾಶಯ. ಆವತ್ತು ರಾತ್ರಿ ಮನೆಗೆ ಬಂದ ಮೇಲೆ ಯಥಾವತ್ತಾಗಿ ಡೈರಿಯಲ್ಲಿ ಬರೆದು ಬಿಡ್ತಾನೆ. ಅಂದರೆ ಫೋಟೋಗ್ರಾಫಿಕ್ ಮೆಮೊರಿ. ಒಂದು ಸರಿ ನೋಡಿದ ತಕ್ಷಣ ಅದು ಏನು ಶ್ರೀರಾಮಕೃಷ್ಣ ಬರೆದಂಥ ವಾಕ್ಯ, ಅವ್ರು ಬಿಡಿಸಿದ ಚಿತ್ರ ಅಷ್ಟೂ ಕೂಡ ಅವನ ಮನಸ್ಸಲ್ಲಿ ಹಾಗೆ ಪ್ರಿಂಟ್ ಆಗಿತ್ತು. ರಾತ್ರಿ ಬಂದು ಅದನ್ನು ಬರೆದು ಬಿಟ್ಟಿದ್ದ. ಸೊ ಹಾಗಾಗಿ ನಮಗೆ ಶ್ರೀರಾಮಕೃಷ್ಣ ಉಪದೇಶಗಳು ಹಲವಾರು ನಮಗೆ ಸಿಕ್ಕಿದ್ದು ಯಾರಿಂದಪ್ಪ ಅಂದರೆ ಈ ಮಾಸ್ಟರ್ ಮಹಾಶಯನಿಂದ. ಶ್ರೀರಾಮಕೃಷ್ಣ ಉಪದೇಶ ಸಿಕ್ಕಿದ್ದು ಮಾಸ್ಟರ್ ಮಹಾಶಯನಿಂದ, ಸ್ವಾಮಿ ವಿವೇಕಾನಂದ ಉಪದೇಶ ಸಿಕ್ಕಿದ್ದು ನಮಗೆ ಜೆ ಗುಡ್ವಿನಿಂದ. ಸಾಮಾನ್ಯವಾಗಿ ಇನ್ನು ಬೇರೆ ಬೇರೆ ಕೆಲವು ಭಕ್ತಗಳಿಂದ ಸಿಕ್ಕಿದೆ ಇಲ್ಲ ಅಂತೀವಿ. ಇನ್ನು ಇದಾದಮೇಲೆ ಹಿಮಾಲಯಕ್ಕೆ ಹೋಗಿ ಬರ್ತಾನೆ ಮಾಸ್ಟರ್ ಮಹಾಶಯ. ಹಿಮಾಲಯಕ್ಕೆ ಹೋಗಿ ಬಂದ ಮೇಲೆ ಶ್ರೀರಾಮಕೃಷ್ಣ ಕೇಳ್ತಾರೆ, ನೀನು ಕಾಂಚನಜುಂಗಾಗೆ ಹೋಗಿ ಬಂದಿದ್ದೀಯಲ್ಲ, ಕಾಂಚನಜುಂಗ ನೋಡ್ಕೊಂಡು ಬಂದಿಯಲ್ಲ, ಹೋಗಿದ್ದು ಅಂದರೆ ದೂರದಿಂದ ನೋಡಿದ್ದು, ಹಿಮಾಲಯ ಪರ್ವತದ ದರ್ಶನ ಮಾಡಿ ಬಂದಿದ್ದು, ನಿನಗೇನು ಅನ್ನಿಸ್ತು? ಹಿಮಾಲಯ ಪರ್ವತ ದರ್ಶನ ಆಯ್ತಲ್ಲ, ನಿನಗೇನು ಅನ್ನಿಸ್ತು ಅಂತ ಕೇಳಿದಾಗ ಹೇಳ್ತಾರೆ, ನನಗೆ ಹಿಮಾಲಯ ನೋಡಿದ ತಕ್ಷಣ ಭಗವಂತನ ಉದ್ದೀಪನವಾಯಿತು, ಭಗವಂತನ ದರ್ಶನವಾಯಿತು. ಭಗವಂತ ಎಲ್ಲೆಲ್ಲೂ ಇದ್ದಾನೆ, ಭಗವಂತ ಸುಂದರವಾಗಿ ಹೇಗಿರ್ಲಿಕ್ಕೆ ಸಾಧ್ಯ ಅಂತೇಳಿ ನನಗೆ ಹಿಮಾಲಯ ನೋಡಿದ ಮೇಲೆ ಅರ್ಥ ಆಯಿತು. ನನ್ನಲ್ಲಿ ಆ ಭಗವಂತ ಎಷ್ಟು ಚೆನ್ನಾಗಿರಬಲ್ಲ ಅನ್ನುವಂಥದ್ದನ್ನು ನನಗೆ ಹಿಮಾಲಯ ನೋಡಿದ ಮೇಲೆ ಅರ್ಥ ಆಯಿತು ಅಂತ. ಇದನ್ನು ನಾವು ಶಂಕರಾಚಾರ್ಯ ಜೀವನದಲ್ಲಿ, ಮಧ್ವಾಚಾರ್ಯ ಜೀವನದಲ್ಲಿ, ರಾಮಾನುಜಾಚಾರ್ಯ ಜೀವನದಲ್ಲಿ, ಎಲ್ಲರ ಜೀವನದಲ್ಲಿ ನಾವು ನೋಡ್ತೀವಿ. ಅವರೆಲ್ಲರೂ ಹೋದಾಗ ಅವರಿಗೆ ಪ್ರಣವದ ಮಂತ್ರಗಳ ಧ್ವನಿಯನ್ನು ನಾವು ಕೇಳ್ತು ಅಂತ ನಾವು ಹೇಳ್ತೀವಿ. ವಿವಿಧ ಋಷಿ ಮುನಿಗಳು ತಪಸ್ಸು ಮಾಡ್ತಾ ಇದ್ದಿದ್ದು ಸಾವಿರಾರು ವರ್ಷಗಳಿಂದ ಅಂತ ನಮಗೆ ಅವರ ಜೀವನದಲ್ಲಿ ಓದಿದಾಗ ನಮಗೆ ಕಾಣುತ್ತೆ. ಹಲವಾರು ವೈದಿಕ ಮಂತ್ರಗಳು, ವೇದ ಮಂತ್ರಗಳು ಕೇಳ್ತಾ ಇದ್ದಿದ್ದು ಅವ್ರಿಗೆ ಅನುಭವ ಆಯಿತು ಅಂತ ಆಚಾರ್ಯರ ಜೀವನದಲ್ಲಿ ನಮಗೆ ಇದಾಗುತ್ತೆ. ನಾವು ಇದನ್ನು ನಮಗೇನು ಕೇಳಿಸ್ತೀವಲ್ಲ, ಇದು ಪ್ರಾಯಶಃ ಕಲ್ಪಿಸ್ಬಿಟ್ರೆ, ಯಾಕಂದರೆ ಮಧ್ವಾಚಾರ್ಯರು, ರಾಮಾಚಾರ್ಯ, ಶಂಕರಾಚಾರ್ಯ ದೊಡ್ಡ ವ್ಯಕ್ತಿ ಅಂತ ತೋರಿಸ್ಬೇಕು, ಎಕ್ಸಿಬಿಟ್ ಮಾಡಬೇಕು ಅಂತ ಅವರ ಶಿಷ್ಯೆಲ್ಲ ಬರೆದು ಬಿಟ್ಟಿರ್ಬೋದು ಅಂತೇಳಿ ಹಲವಾರು ಜನ ಸೋ ಕಾಲ್ಡ್ ರ್ಯಾಷರಿಸ್ಟ್ ಅಂತ ಹೇಳ್ತಿರ್ತಾರೆ. ಯಾಕೆ ನಮಗೆ ಸಿಕ್ತಿಲ್ಲ ಅವ್ರಿಗೆ ಸಿಕ್ತು ಅಂದರೆ ಅವರ ಮನಸ್ಸು ಆಮೇಲೆ ಹೋಗಿತ್ತು. ಯಾಕೆ ವಿಶ್ವಾಮಿತ್ರನಿಗೆ ಗಾಯತ್ರಿ ಮಂತ್ರ ಸಿಕ್ತು? ಗಾಯತ್ರಿ ಮಂತ್ರವನ್ನು ಅವನು ರಚಿಸಲಿಲ್ಲ. ಹೇಗೆ ವಾಲ್ಮೀಕಿ ಮುನಿ ರಾಮಾಯಣವನ್ನು ರಚಿಸ್ತಾನೋ, ಬರಿತಾನೋ, ರಚಿಸಿದ್ನೋ, ಆ ರೀತಿ ವಿಶ್ವಾಮಿತ್ರ ಮುನಿಗಳು ಗಾಯತ್ರಿ ಮಂತ್ರವನ್ನು, ಸವಿತಾ ಮಂತ್ರವನ್ನು ರಚಿಸಲಿಲ್ಲ. ಬದಲಾಗಿ ಅವರು ಧ್ಯಾನಕ್ಕೆ ಕೂತ್ಕೊಂಡಾಗ ಅವರ ಮನಸ್ಸಿನಲ್ಲಿ ಅವ್ರಿಗೆ ಗೋಚರವಾಯಿತು, ಅಂದರೆ ಅವರ ಮನಸ್ಸಿನಲ್ಲಿ ಹೊಳಿತು. ಅದಕ್ಕೆ ಅವರನ್ನು ಋಷಿಗಳು ಅಂತ ಕರೆಯೋದು. ಅವರ ಮನಸ್ಸು ಆ ಮಟ್ಟಕ್ಕೆ ಹೋದಾಗ ನಥಿಂಗ್ ಬಟ್, ನಿಮ್ಮ ಇವತ್ತಿನ ಸೈಂಟಿಫಿಕ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಫ್ರೀಕ್ವೆನ್ಸಿ. ನಮ್ಮ ಮೊಬೈಲಲ್ಲಿ ಇಂಟರ್ನೆಟ್ಟಿನ ಸ್ವಿಚ್ಚನ್ನು ಬಟನ್ ಒತ್ತಿದ ತಕ್ಷಣ ನಾವು ಏನನ್ನು ಬೇಕಾದರೂ ನೋಡ್ಬೋದು. ಯಾಕೆ? ನಮ್ಮ ಮೊಬೈಲಲ್ಲಿರುವಂಥ ಯಾವುದೋ ಒಂದು ಸಣ್ಣ ವಸ್ತು, ಅದರ ಫ್ರೀಕ್ವೆನ್ಸಿ ಮತ್ತು ನಮ್ಮ ಇವತ್ತಿನ ಇಂಟರ್ನೆಟ್ಟಿನ ಫ್ರೀಕ್ವೆನ್ಸಿ ಅಂತ ನಾವೇನು ಕೇಳ್ತೋ ಅದೆರಡೂ ಮ್ಯಾಚ್ ಆಗುತ್ತೆ. ಇಮಿಡಿಯೇಟಾಗಿ ಯಾರ್ಯಾರೋ ಕಳಿಸಿರುವಂಥ ಮೆಸೇಜು ನಮಗೆ ಸಿಗುತ್ತೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ ರೇಡಿಯೋ, ಮೈಸೂರು ಆಕಾಶವಾಣಿ ಕೇಳಬೇಕಂದ್ರೆ ಯಾವುದೊಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ, ಬೆಂಗಳೂರಿನ ಆಕಾಶವಾಣಿ ಕೇಳಬೇಕಂದ್ರೆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ನಂಬರ್ 90.8, 90.3, ಅದಲ್ಲೇ ನಥಿಂಗ್ ಬಟ್ ಫ್ರೀಕ್ವೆನ್ಸೀಸ್. ಅದೇ ರೀತಿ ನಮ್ಮ ಮನಸ್ಸಿನ ಫ್ರೀಕ್ವೆನ್ಸಿಗಳು ನಾವು ಸೆಟ್ ಮಾಡ್ಕೊಂಡು ಹೋದರೆ ನಾವು ಕೂಡ ಈ ಥರ ಭಗವದ್ ದರ್ಶನಗಳನ್ನು, ವಿವಿಧ ಮಂತ್ರಗಳನ್ನು ಕೇಳ್ತಾ ಇರ್ಬೋದು. ಇದನ್ನು ಪ್ರಾಯಶಃ ಎಷ್ಟು ಜನ ಕೇಳಿದ್ರು ಗೊತ್ತಿಲ್ಲ. ರಾಮಕೃಷ್ಣ ಮಠ ಬಸವನಗುಡಿ ಬೆಂಗಳೂರಿನ ಅಧ್ಯಕ್ಷರಾಗಿದ್ದಂತಹ ಸ್ವಾಮಿ ತ್ಯಾಗೀಶಾನಂದರ ಜೀವನದಲ್ಲಿ ನಾವು ಇದನ್ನು ನಾವು ಕಾಣ್ತೀವಿ. ಅವರ ಹತ್ತಿರ ಸೇವೆ ಮಾಡಿದಂತಹ ಪೂಜ್ಯ ಸ್ವಾಮಿ ವಿಭುಧಾಂಜಿ ಮಹಾರಾಜರ ಸೇವೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು ಹಲಸೂರಿನ ಬೆಂಗಳೂರಿನ ಆಶ್ರಮದಲ್ಲಿ. ಅವರು ಹಲವಾರು ಅನುಭವಗಳನ್ನು ಹೇಳಿದ್ದಾರೆ, ಎಲ್ಲವನ್ನೂ ಹೇಳಲಿಕ್ಕಾಗೋದಿಲ್ಲ, ಒಂದೇ ಒಂದನ್ನು ಹೇಳ್ತೀನಿ. ಏನು ಅವ್ರಿಗೆ ಐ ಥಿಂಕ್ ಯಾವುದೋ ಒಂದು TBಯೋ ಯಾವುದೋ ಒಂದು ಕಾಯಿಲೆ ಬಂದು ಸ್ವಾಮಿ ತ್ಯಾಗೀಶಾನಂದಜಿ ಮಹಾರಾಜ ವೃದ್ಧಾಪ್ಯದಲ್ಲಿ ಅವರ ಮೂಳೆಗಳ ಈ ಜಾಯಿಂಟ್ಸ್ ಅಂತ ಹೇಳ್ತೀವಲ್ಲ ಅದೆಲ್ಲವೂ ಕೂಡ ಹೆಚ್ಚು ಕಡಿಮೆ ಬಿಟ್ಟು ಹೋಗಿತ್ತು. ಸೊ ಒಂದು ಮಾಂಸದ ಮುದ್ದೆ ಹಾಕಿಬಿಟ್ಟಿದ್ರು. ಅವ್ರನ್ನ ಹಿಡಿದು ಪಕ್ಕಕ್ಕೂ ಕೂಡ ತಿಳಿಸ್ಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ರು ಇವರುಗಳೆಲ್ಲ. ಅಂತಹ ಸಮಯ, ಪ್ರಾಣ ಬಿಡುವಂಥ ಸಮಯದಲ್ಲಿ ಸ್ವಾಮಿ ತ್ಯಾಗೀಶಾನಂದಜಿ ಮಹಾರಾಜ್ ಹೇಳಿದ್ರು ನನಗೆ ಅಂತ ಹೇಳಿ ಸ್ವಾಮಿ ವಿಭುಧಾಂಜಿ ಅಂತ ಹೇಳಿದ್ರು ಅವರು, ಹಿರಿಯ ಸನ್ಯಾಸಿಗಳು. 1940-50 ಆಸ್ಪಾಸಲ್ಲಿ ನಡೆದಂಥ ಘಟನೆ ಇದು. ನೋಡು, ಉಪನಿಷತ್ತಿನ ಮಂತ್ರಗಳನ್ನೆಲ್ಲ ನಾನು ನೋಡ್ತಾ ಇದ್ದೇನೆ, ಸ್ವರ್ಣಮಯ ಮಂತ್ರಗಳಾಗಿ ನನಗೆ ಕಾಣ್ತಾ ಇದೆ. ಅದೆಲ್ಲವೂ ಕೂಡ ಸತ್ಯ, ಅದೊಂದು ಕವಿಯ ಕಲ್ಪನೆಯಲ್ಲ, ಅದೆಲ್ಲವೂ ಕೂಡ ಸತ್ಯ, ಸ್ವರ್ಣಮಯವಾಗಿ ಬಂಗಾರದ ಅಕ್ಷರಗಳಲ್ಲಿ ಉಪನಿಷತ್ತಿನ ವಾಕ್ಯಗಳು ನಾನು ಕಾಣ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ ಅಂತೇಳಿ ಅವರು ಮರಣಶೈಲಿದ್ದಂತಹ ಸ್ವಾಮಿ ತ್ಯಾಗೀಶಾನಂದಜಿ ಮಹಾರಾಜರು ಅವರ ಅನುಭವವನ್ನು ಸ್ವಾಮಿ ಹತ್ರ ಹೇಳಿ ಅವರ ಪ್ರಾಣಪಕ್ಷಿ ಆರೋಗ್ಯದಲ್ಲಿ ಹೇಳ್ತಾರೆ. ಸೊ ಇವತ್ತಿನ ದಿವಸಗಳಲ್ಲೂ ಕೂಡ, ಇತ್ತೀಚಿನ ದಿವಸಗಳಲ್ಲೂ ಕೂಡ ಇದು ಹಲವಾರು ಸಾಧು ಸಂತರಿಗೆ, ಮಹಾತ್ಮರಿಗೆ, ಸಾಧಕರಿಗೆ ಈ ಅನುಭವ ಆಗ್ತಾ ಇದೆ.
ಸ್ವಾಮಿ ಯತೀಶ್ವರಾಜಿ ಮಹಾರಾಜ್ ಅವರು ಡೈರಿಲಿ ಬರ್ಕೊಳ್ತಾರೆ, ಅವ್ರಿಗೂ ಡೈರಿ ಬರೆಯುವಂಥ ಅಭ್ಯಾಸ. ಧ್ಯಾನದಲ್ಲಿ ಕೂತ್ಕೊಂಡಾಗ ಒಂದ್ಸರಿ ಹೇಳ್ತಾರೆ, ಇವತ್ತು ನನಗೆ ಅನಾಹತ ಅಂದರೆ ಏನು ಅಂತ ಅನುಭವ ಆಯಿತು. ನಾನು ಧ್ಯಾನದಲ್ಲಿ ಕೂತ್ಕೊಂಡಾಗ ನನ್ನ ಧ್ಯಾನ ತುಂಬ ಆಳಕ್ಕೆ ಹೋದಾಗ ಓಂಕಾರ ಎಲ್ಲವೂ ಕೂಡ ಇಡೀ ಜಗತ್ತು ಓಂಕಾರದಿಂದ ಆಗಿದೆ ಅಂತ ನಾವು ಏನು ಸ್ಫೋಟಾಯನವಾದದಲ್ಲಿ ನಾವು ಕೇಳ್ತೀವಲ್ಲ, ಅದು ನನಗಿವತ್ತು ಅನುಭವ ಆಯಿತು. ಇಡೀ ವಿಶ್ವದಲ್ಲಿ ಓಂಕಾರ ತುಂಬಿಕೊಂಡಿದೆ. ಓಂಕಾರ ಎಲ್ಲ ಪ್ರತಿಯೊಂದು ವಸ್ತುವಿನಿಂದ ಆಚೆ ಬರ್ತಾ ಇದೆ, ನನಗೆ ಅರ್ಥ ಆಗ್ತಿದೆ. ಅನಾಹತ ಧ್ವನಿ ಅಂತ ನಾವೇನು ಹೇಳ್ತೀವಲ್ಲ, ಅನಾಹತ ಧ್ವನಿ ನನಗೆ ಕೇಳಿಸ್ತಾ ಇದೆ ಅಂತೇಳಿ ಅವರ ಡೈರಿಯಲ್ಲಿ ಬರ್ಕೊಂಡಿದ್ದನ್ನು ನಾವು ಇನ್ನೊಬ್ಬ ಹಿರಿಯ ಸಾಧುವಿಂದ ಕೇಳಿದ್ವಿ. ಇದೆಲ್ಲ ನಡೆದಿರುವಂಥ 40-50 ವರ್ಷಗಳ ಮಧ್ಯದಲ್ಲಿ ಇವೆಲ್ಲ ನಡೆದಿರೋದು. ಇವತ್ತು ಕೂಡ ರೀತಿ ಅತ್ಯದ್ಭುತ ಅಲೌಕಿಕವಾದಂಥ ಆಧ್ಯಾತ್ಮಿಕ ಅನುಭವಗಳು ಸಾಧಕರಿಗೆ ಆಗ್ತಾನೇ ಇದೆ. ಆದರೆ ನಾವು ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ಬೇಕು. ಅಂಥ ತಯಾರಿ ಹೇಗೆ ಮಾಡಿಕೊಂಡ ಅಂತ ಮಾಸ್ಟರ್ ಮಹಾಶಯ ಜೀವನದಲ್ಲಿ ನಮಗೆ ನೋಡಬಹುದು. ಅಂಥ ತಯಾರಿಗಳನ್ನು ನಾವು ಮಾಡಿಕೊಂಡ್ರೆ ಶ್ರೀರಾಮಕೃಷ್ಣರ ದಿವ್ಯತರ ಆಶೀರ್ವಾದ ನಮಗೆ ಸಿಗುತ್ತೆ, ಅವ್ರ ದರ್ಶನ ಆಗುತ್ತೆ, ಅಂಥ ಅಲೌಕಿಕ ಅನುಭವಗಳು ನಮಗೆ ಆಗುತ್ತೆ. ಅಲೌಕಿಕ ಅನುಭವಗಳು ಆಗಬೇಕು ಅಂತ ನಾವು ಪ್ರಯತ್ನ ಮಾಡಬಾರ್ದು. ನಾವು ನಮ್ಮ ಸಾಧನೆಯನ್ನು ಮಾಡ್ತಾ ಹೋದರೆ ನಮ್ಮ ಮನಸ್ಸು ಅದಕ್ಕೆ ಯೋಗ್ಯವಾದಾಗ, ನಿಜವಾಗ್ಲೂ ಯೋಗ್ಯವಾದಾಗ ಅದಕ್ಕೆ ಅದೇ ಆಗಬೇಕಾಗುತ್ತೆ. ಯಾಕಂದರೆ ಇಲ್ಲಾಂದ್ರೆ ಏನೋ ಆಗುತ್ತೆ, ಕೆಲವು ಟೈಮ್ ಬಂದು ಹೇಳ್ತದೆ, ನಮಗೆ ದೇವ್ರು ಏನೋ ಹೇಳಿದ್ರು, ಇವತ್ತೇನೇನೋ ಅನುಭವ ಆಯಿತು ಅಂತ ಜನ ಬಂದು ಹೇಳ್ತಿರ್ತಾರೆ. ಅದಕ್ಕೆ ಹೇಳ್ತಾರೆ, ದಯವಿಟ್ಟು ಅನುಭವಕ್ಕೋಸ್ಕರ ಸಾಧನೆ ಮಾಡಬೇಡಿ. ಸಾಧನೆ ಪರಿಪಕ್ವವಾದಾಗ ನಿಮಗೆ ಸಾಮಾನ್ಯವಾಗಿ ನ್ಯಾಚುರಲಿ ಅನುಭವ ಆಗಿಬಿಡುತ್ತೆ. ಅಂಥ ಶಕ್ತಿಯನ್ನು, ಅಂತಹ ಭಕ್ತಿಯನ್ನು, ಅಂಥ ವಿವೇಕ ವೈರಾಗ್ಯವನ್ನು ದಿವ್ಯತ್ರ ನಮಗೆ ಪ್ರಸಾದಿಸಿ ಅಂತಹ ಆಧ್ಯಾತ್ಮಿಕ ಜೀವನವನ್ನು ನಾವೆಲ್ಲರೂ ಮಾಡುವಂತಾಗಲಿ, ಅಂಥ ಒಂದಾದರೂ ಅಲೌಕಿಕ ಅನುಭವವನ್ನು ನಾವು ಪಡ್ಕೊಂಡು ನಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ ಸಿಗುವಂತಾಗಲಿ ಅಂತ ಆ ದಿವ್ಯತೆಯಲ್ಲಿ ಪ್ರಾರ್ಥಿಸ್ತಾ ಈ ಕೆಲವನ್ನ ಮಾತಿನ ಪುಷ್ಪಗಳನ್ನು ಅವರ ಚರಣಾರವಿಂದಗಳಲ್ಲಿ ಸಮರ್ಪಿಸ್ತಾ ಈ ಮಾತಿನ ಇವತ್ತಿನ ಉಪನ್ಯಾಸ ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.